ಪ್ರೈಸ್ ದಿ ಲಾರ್ಡ್. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಈ ಮುಂಜಾನೆಯ ಮನ್ನಾ ಕಾರ್ಯಕ್ರಮಕ್ಕೆ ಪ್ರಭು ಯೇಸುವಿನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ವಿ ವೆಲ್ಕಮ್ ಯು ಆಲ್. ಪ್ರೈಸ್ ದಿ ಲಾರ್ಡ್. ಈ ಮುಂಜಾನೆಯ ವೇಳೆ ದೇವರು ನಮ್ಮನ್ನು ಮತ್ತೊಮ್ಮೆ ಜೀವದಿಂದ ಉಳಿಸಿ ಅವರ ಸನ್ನಿಧಿಗೆ ಬರಮಾಡಿದ್ದಾರೆ. ಪ್ರಿಯರೇ, ಇದೊಂದು ದೊಡ್ಡ ಸೌಭಾಗ್ಯ. ಹಳೆಯ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಿಗೆ ಹೋಗಬೇಕಾದರೆ ಒಂದು ನಿಗದಿತ ಸಮಯವಿತ್ತು, ನಿಗದಿತ ಸ್ಥಳವಿತ್ತು, ನಿಗದಿತ ರೀತಿ ಇತ್ತು. ಆದರೆ ಯೇಸುಸ್ವಾಮಿ ಸಮರಿಯಾದ ಸ್ತ್ರೀ ಬಳಿ ಹೋಗಿ ಹೇಳುವಾಗ ಅವರು ಹೇಳ್ತಾರೆ, ಇನ್ನು ಮೇಲೆ ನೀವು ಜೆರುಸಲೇಮಿಗೂ ಹೋಗಬೇಕಾಗಿಲ್ಲ, ಈ ಬೆಟ್ಟಕ್ಕೂ ಬರಬೇಕಾಗಿಲ್ಲ. ನಿಜವಾದ ಆರಾಧಕರು ಪಿತನನ್ನ ಆತ್ಮದಿಂದಲೂ ಸತ್ಯದಿಂದಲೂ ಇರುವಂಥ ಜಾಗದಲ್ಲೇ ಆರಾಧಿಸ್ತಾರೆ ಎಂಬುದಾಗಿ. ಅಂಥ ಕಾಲದಲ್ಲಿ ದೇವರು ನಮ್ಮನ್ನು ಕರೆತಂದಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಪ್ರಿಯರೇ, ಈ ಒಂದು ಮುಂಜಾನೆಯ ವೇಳೆ ಕೀರ್ತನೆಗಳ ಪುಸ್ತಕ 73ನೇ ಅಧ್ಯಾಯದಲ್ಲಿ 25ನೇ ವಚನವನ್ನು ನಾವು ಓದಿ ಅದನ್ನು ನೋಡುವಾಗ, ಚಿಂತಿಸುವಾಗ ಬಹಳ ಸುಂದರವಾದಂಥ ಒಂದು ವಚನ. ನನಗೆ ನೀನಲ್ಲದೆ ಇನ್ನಾರಿಹರು ಪರದಲ್ಲಿ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ. ನನ್ನ ತನು ಮನಗಳೆಲ್ಲವೂ ಸೊರಗಿ ಹೋದರು, ನನ್ನ ಆತ್ಮದ ಶಕ್ತಿ ಶಾಶ್ವತವಾದ ಸೊತ್ತು ದೇವರು. ವಿನಾಶವಾಗುವರು, ನಿನ್ನಿಂದ ದೂರ ಸರಿಯುವವರು, ಧ್ವಂಸವಾಗುವರು, ನಿನಗೆ ದ್ರೋಹವೆಸಗಿದವರು. ನಿನ್ನ ಸಾನ್ನಿಧ್ಯ ಸ್ವಾಮಿ ದೇವ, ನನಗದೆಂಥ ಸೌಭಾಗ್ಯ. ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನನ್ನು ಆಶ್ರಯಿಸಿಕೊಂಡೆನಯ್ಯ. ಪ್ರೈಸ್ ದಿ ಲಾರ್ಡ್. ಅರಸನಾದ ದಾವೀದ ಈ ಒಂದು ಕೀರ್ತನೆಯಲ್ಲಿ ತಮ್ಮ ಹೃದಯದ ಆಳದಲ್ಲಿ ಇರುವಂಥ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬ ವಿಶ್ವಾಸಿ, ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ದೇವರ ಮಗ, ದೇವರ ಮಗನು ಮಗಳು, ಆಕೆಯ ಹೃದಯದಲ್ಲಿ ಇರಬೇಕಾದ ಒಂದು ಆಳವಾದ ಆಸೆ ಏನು ಗೊತ್ತಾ? ನಿಜವಾಗ್ಲೂ ಆತನ ಅನ್ಯೋನ್ಯತೆಯಲ್ಲಿ ಇರುವಾಗ ನಮಗೆ ಇಷ್ಟು ಮಾತ್ರ ಆಸೆ ಇರುತ್ತೆ, ನನಗೆ ನೀನಲ್ಲದೆ ಇನ್ನಾರಿಹರು ಪರದಲ್ಲಿ. ಇವತ್ತು ಪರಲೋಕದಲ್ಲಿ ನಮಗೆ ಪರಿಚಯ ಇರುವಂಥವರು, ನಾವು ಅವರನ್ನು ಧೈರ್ಯವಾಗಿ ಕೂಗಲು ಸಾಧ್ಯವಾಗುವವರು ಯೇಸುವನ್ನು ಬಿಟ್ಟರೆ ಯಾರಿದ್ದಾರೆ ಪ್ರಿಯರೇ? ಯೇಸುವನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಇಲ್ಲ. ಅದು ಅರಸನಾದ ದಾವೀದನಿಗೆ ಅರ್ಥ ಆಯಿತು. ನನಗೆ ನಿನ್ನನ್ನು ಬಿಟ್ಟರೆ ಸ್ವರ್ಗದಲ್ಲಿ ಯಾರೂ ಇಲ್ಲ. ನಾನು ಕೂಗಿದ ತಕ್ಷಣ, ಅದಕ್ಕೆ ಅವರು ಬೇರೊಂದು ಕೀರ್ತನೆಗಳಲ್ಲೂ ಬರೀತಾರೆ, ಕಣ್ಣೆತ್ತಿ ನಾನು ನೋಡುವೆ ಪರ್ವತದತ್ತ. ಹೀ ಈಸ್ ಮೈ ಮೌಂಟೇನ್. ಅವರೇ ನನ್ನ ಪರ್ವತ, ಅವ್ರ ಕಡೆ ನಾನು ನೋಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಮುಂದಿನ ವಚನ ಹೇಳ್ತದೆ, ನಿನ್ನ ಹೊರತು ನನಗೇನು ಬೇಕಿಲ್ಲ ಇಹದಲ್ಲಿ. ಪ್ರಪಂಚದಲ್ಲಿ ನಾವು ಬದುಕುವಾಗ ನಮಗೆ ಅನಿಸುತ್ತೆ, ನಮಗೆ ಅದು ಬೇಕು, ಅವರು ಬೇಕು, ಇವರು ಬೇಕು, ಇದೆಲ್ಲ ಇರಬೇಕು ಅಂತ. ಆದರೆ ಒಬ್ಬ ಅರಸನ ಆಸೆ, ಒಬ್ಬ ರಾಜನ ಆಸೆ, ನನಗೆ ನೀನು ಮಾತ್ರ ಇದ್ರೆ ಸಾಕಪ್ಪ, ನೀನು ಮಾತ್ರ ಇದ್ರೆ ಸಾಕಪ್ಪ. ಯಾಕೆ ಅಂದರೆ ಪ್ರಿಯರೇ, ಬೇರೆ ಎಲ್ಲವೂ ಕೂಡ ನಮಗೆ ಭಾರವಾಗ್ತದೆ. ಬೇರೆ ನಮ್ಮ ಜೀವನದಲ್ಲಿ ಇರುವಂಥ ಎಲ್ಲವುಗಳು, ಅದು ವ್ಯಕ್ತಿಗಳಾಗ್ಬೋದು, ವಸ್ತುಗಳಾಗ್ಬೋದು, ಏನೇ ಆಗಿರಲಿ, ಅದು ನಮಗೆ ಭಾರವಾಗ್ತದೆ. ಆದರೆ ಎಂದೆಂದಿಗೂ ಭಾರವಾಗದಂಥ, ಎಂದೆಂದಿಗೂ ಹಗುರವಾಗಿಯೇ ಇರುವಂಥ ಒಬ್ಬರು, ಒಂದು ಏನಾದರೂ ಇರೋದಾದರೆ ಅದು ಯೇಸು ಮಾತ್ರ, ಅದು ಯೇಸು ಮಾತ್ರ. ಯೇಸು ಹೇಳ್ತಾರೆ, ನನ್ನ ನೊಗ ಹಗುರ, ನನ್ನ ನೊಗ ಹಗುರ. ಯಾವಾಗ ನಾವು ಯೇಸುವನ್ನ ನಮ್ಮ ಜೀವನದಲ್ಲಿ ಬರಮಾಡ್ಕೊಳ್ತೇವೋ, ಯೇಸುವಿನ ಜೊತೆ ಇರ್ತೇವೋ, ನಮ್ಮ ಜೀವನ
ಹಗುರವಾಗಿರುತ್ತದೆ, ಭಾರ ಇರೋದಿಲ್ಲ. ಮಾತ್ರವಲ್ಲ, ಆ ಒಂದು ಸಂಬಂಧದಲ್ಲಿ ನಾವು ಆನಂದಿಸ್ತೇವೆ. ಅದೇ ನಮ್ಮ ದೊಡ್ಡ ಸೌಭಾಗ್ಯವಾಗಿರ್ತದೆ, ತೃಪ್ತಿಯಾಗಿರ್ತದೆ. ಪ್ರಿಯರೇ, ಈ ಒಂದು ಮುಂಜಾನೆ ಕೂಡ ದೇವರು ನಮ್ಮನ್ನ ಆ ಒಂದು ಸೌಭಾಗ್ಯವನ್ನ, ಆ ಒಂದು ಸಂತೃಪ್ತಿಯನ್ನ ಅನುಭವಿಸಲು ಕರೆದಿದ್ದಾರೆ. ಕರೆದಂಥ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಆ ಯೇಸುವನ್ನು ನೋಡಿ ನಮ್ಮ ಹೃದಯದಿಂದ ಇರುವಂಥ ಜಾಗದಲ್ಲಿ ಕಣ್ಣುಗಳನ್ನು ಮುಚ್ಚಿ ಹೇಳೋಣ, ಥ್ಯಾಂಕ್ ಯು ಅಪ್ಪ, ನಮ್ಮನ್ನ ಕರೆದಂಥ ದೇವರೇ ಸ್ತೋತ್ರ. ನನಗೆ ನೀನಲ್ಲದೆ ಇನ್ನಾರಿಹರು ಪರದಲ್ಲಿ, ನಿನ್ನ ಹೊರತು ಇನ್ನೇನು ಬೇಕಿಲ್ಲ ನನಗೆ ಈ ಇಹದಲ್ಲಿ. ತನ್ನ ಮನಗಳೆಲ್ಲವೂ ಸೊರಗಿ ಹೋದರು, ನನ್ನ ಆತ್ಮದ ಶಕ್ತಿಯಾದ ದೇವರೇ ನಿಮಗೆ ಸ್ತೋತ್ರ. ಕಾಣುವಂತ ಎಲ್ಲವೂ ಒಂದು ದಿನ ಕರಗಿ ಹೋಗ್ತದೆ, ಮುಟ್ಟುವಂತ ಎಲ್ಲವೂ ಒಂದು ದಿನ ಮರೆಯಾಗಿ ಹೋಗ್ತದೆ. ರಕ್ಷಕನಾದ ಯೇಸುವೆ, ನನ್ನ ಆಸೆ ನೀವು ಮಾತ್ರ ಅಪ್ಪ, ನನ್ನ ಅಗತ್ಯ ನೀವು ಮಾತ್ರ ಅಪ್ಪ. ಆ ಹೃದಯದಿಂದ ಯೇಸುವನ್ನ ಬಯಸುತ್ತಾ ಹೇಳೋಣ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ. ಹೃದಯದಿಂದ ಹೇಳೋಣ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ ಯೇಸುವೇ, ನೀನೆ ಸಾಕು ನನಗೆ. ಎಸ್ ಲಾರ್ಡ್, ನೀನೆ ಸಾಕು, ನೀನೆ ಸಾಕು, ನೀವು ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಆ ಯೇಸು ನಮ್ಮ ಜೊತೆ ಇದ್ದಾರೆ. ಅವರನ್ನ ನೋಡಿ ಇರುವಂತ ಜಾಗದಲ್ಲಿ ಕರೆಗಳನ್ನ ತಟ್ಟುತ್ತಾ, ಯೇಸುವೆ, ನಿನ್ನ ಬಿಟ್ರೆ ಯಾರೂ ಇಲ್ಲ ಅಪ್ಪ, ನಿನ್ನ ಬಿಟ್ರೆ ಯಾರೂ ಇಲ್ಲಪ್ಪ. ನನ್ನ ತನು ಮನ ಎಲ್ಲವೂ ಸೊರಗಿ ಹೋದ್ರು, ನನ್ನ ಆತ್ಮದ ಶಕ್ತಿ, ಶಾಶ್ವತವಾದ ಸೊತ್ತು ನೀವೇ ಆಗಿದ್ದೀರಿ ಸ್ವಾಮಿ. ನಿಮ್ಮ ಆ ಒಂದು ಪ್ರೀತಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಜೀಸಸ್. ನಿನ್ನ ಬಿಟ್ರೆ ಯಾರೂ ಇಲ್ಲಪ್ಪ, ನನ್ನನ್ನು ಪ್ರೀತಿಸಲು, ನನ್ನನ್ನು ನಡೆಸಲು ನಿನ್ನ ಬಿಟ್ರೆ ಯಾರೂ ಇಲ್ಲ ಸ್ವಾಮಿ. ಯು ಅಲೋನ್ ಇಸ್ ಸಫಿಷಿಯಂಟ್ ಫಾರ್ ಮೀ. ನೀನು ಮಾತ್ರ ನನಗೆ ಸಾಕು. ಐ ಶಾಲ್ ನಾಟ್ ವಾಂಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲರೂ ಸೇರಿ ಈ ಮುಂಜಾನೆಯ ವೇಳೆ ಆತನನ್ನು ಮಾತ್ರ ಬಯಸಿ ಹೇಳೋಣ, ಥ್ಯಾಂಕ್ ಯು ಫಾದರ್. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ. ಯೇಸುವನ್ನ ನೋಡಿ ಹೇಳೋಣ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ನೀವೇ ಸಾಕು ನನಗೆ,
ನೀವೇ ಸಾಕು ನನಗೆ, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ, ನೀವೇ ಸಾಕು ನನಗೆ, ಯೇಸುವೇ ನೀವೇ ಸಾಕು ನನಗೆ, Yes, Lord. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಪ್ರಿಯರೇ, ಅಬ್ರಹಾಮನ ದೇವರು ಯೇಸುವಾಗಿದ್ದಾರೆ, ಈಸಾಕನ ದೇವರು ಯೇಸುವಾಗಿದ್ದಾರೆ, ಯಾಕೋಬನ ದೇವರು ಯೇಸುವಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ಇಂದು ನನ್ನ ನಿನ್ನ ದೇವರಾಗಿದ್ದಾರೆ. ಹಿ ಈಸ್ ದ ಕ್ರಿಯೇಟರ್ ಆಫ್ ದ ಯೂನಿವರ್ಸ್. ಯೌವನರು ಅದನ್ನ ತನ್ನ ಪತ್ರಿಕೆಯಲ್ಲಿ ಬರೀತಾರೆ. ನಾವು ನಿಮಗೆ ಪ್ರಚುರಪಡಿಸುವಂತ ಸಜೀವವಾಣಿ ಆದಿಯಿಂದ ಇರುವಂಥದ್ದು, ಇದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ, ಕಿವಿಯಾರೆ ಕೇಳಿದ್ದೇವೆ, ಮನಸ್ಸಾರೆ ಗ್ರಹಿಸಿದ್ದೇವೆ, ಅದನ್ನು ನಾವು ನಿಮಗೆ ಸಾಕ್ಷಿಪಡಿಸ್ತೇವೆ. ಇನ್ ದ ಬಿಗಿನಿಂಗ್ ದ ವರ್ಡ್ ಅಂಡ್ ದ ವರ್ಡ್ ವಾಸ್ ದ ವಿತ್ ಗಾಡ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಜೊತೆ ಇತ್ತು, ಆ ವಾಕ್ಯ ದೇವರಾಗಿತ್ತು. ಇವತ್ತು ನಾನು ನೀವು ದೇವರಾಗಿ ಪಡೆದುಕೊಂಡಿರುವಂಥದ್ದು ಯಾವುದೋ ವಸ್ತುವನ್ನಲ್ಲ, ಯಾವುದೋ ಅಳಿದು ಹೋಗುವಂಥದ್ದನ್ನಲ್ಲ, ಶಾಶ್ವತವಾಗಿ ಉಳಿಯುವಂಥ ದೇವರ ವಚನವಾದ, ಅವರೇ ವಾಕ್ಯವಾದ, ಪುತ್ರನಾದ, ರಕ್ಷಕನಾದ, ಸಹಾಯಕನಾದ, ಸೃಷ್ಟಿಕರ್ತನಾದ ದೇವರನ್ನ, ಯೇಸುವನ್ನ ನಾವು ದೇವರಾಗಿ ಪಡೆದುಕೊಂಡಿದ್ದೇವೆ. ಆ ಯೇಸುವನ್ನು ನೋಡುತ್ತಾ ಹೇಳೋಣ, ಅಪ್ಪ ನನ್ನ ಕಷ್ಟಾರ್ಜಿತ ಎಲ್ಲ ದೋಚಲ್ಪಟ್ರು ನನ್ನ ತಲೆ ಎತ್ತುವವನು ನೀನು, ನನ್ನ ತಲೆ ಎತ್ತುವವನು ನೀನು. ಇವತ್ತು ನಿಮ್ಮ ಕಷ್ಟಾರ್ಜಿತ ಎಲ್ಲ, ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿರುವಂಥ ಎಲ್ಲ ಕಷ್ಟಾರ್ಜಿತ ಸಂಪಾದನೆ, ನೀವು ಏನನ್ನೆಲ್ಲ ಸಂಪಾದನೆ ಮಾಡಿದ್ರು ಆತ್ಮೀಕವಾಗಿ ಅದೆಲ್ಲವೂ ನಷ್ಟಪಟ್ಟು ಹೋಗಿದೆಯಾ? ಆತ್ಮೀಕ ಜೀವನ, ಆತ್ಮೀಕ ಸೇವಾ ಜೀವನ, ಪ್ರಾರ್ಥನಾ ಜೀವನ, ವಿಶ್ವಾಸದ ಜೀವನ ನಷ್ಟಪಟ್ಟು ಹೋಗಿರುವುದಾದರೆ ನಿನ್ನ ತಲೆಯನ್ನ ನಷ್ಟಪಟ್ಟು ಹೋದ ಜಾಗದಲ್ಲೇ 2ರಷ್ಟು ಮಾನವನ್ನ ಕೊಟ್ಟು ಲಜ್ಜೆಯನ್ನ ದೂರ ಮಾಡಿ ನಿನ್ನ ತಲೆಯನ್ನು ಎತ್ತುವಂತ ದೇವರು ನಿನ್ನ ಜೊತೆ ಇದ್ದಾರೆ. ನಿನ್ನ ಸ್ಥಿತಿಯನ್ನ ತಿಳಿದಂತ ದೇವರು ನಿನ್ನ ಜೊತೆ ಇದ್ದಾರೆ. ಆ ದೇವರನ್ನ ನೋಡಿ, ಆ ಯೇಸುವನ್ನ ನೋಡಿ ಹೃದಯದಿಂದ ಹೇಳೋಣ, ಸ್ತೋತ್ರ ಅಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಸ್ತೋತ್ರ ಅಪ್ಪ. ಕಣ್ಣುಗಳನ್ನು ಮುಚ್ಚಿ, ಅಬ್ರಹಾಮನ್ ದೇವರು ನೀನೇನಯ್ಯ, ಇಸಾಕನ್ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇನಯ್ಯ. ಅಬ್ರಹಾಮನ್ ದೇವರು ನೀನೇನಯ್ಯ, ಥ್ಯಾಂಕ್ ಯು ಜೀಸಸ್. ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು ನನ್ನ ತಲೆ ಎತ್ತುವವನು ನೀನೇನಯ್ಯ, ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು ನನ್ನ ತಲೆ ಎತ್ತುವವರು ನೀನೇನಯ್ಯ. ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು ನನ್ನ ತಲೆ ಎತ್ತುವವನು ನೀನೇನಯ್ಯ, ನನ್ನ ಕಷ್ಟಾರ್ಜಿತವು ದೋಚಲ್ಪಟ್ಟರು ನಿನ್ನ ತಲೆ ಎತ್ತುವಂತ ದೇವರು, ನನ್ನ ತಲೆ ಎತ್ತುವವರು ನೀನೇನಯ್ಯ. ನೀನೆ ಸಾಕು ನನಗೆ,
ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ಯೇಸುವೇ ಸಾಕು ನನಗೆ, ಸ್ತೋತ್ರಪ್ಪ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ಏಸಯ್ಯ. ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಪ್ರಿಯರೇ, ಈ ಸ್ವರ್ಗೀಯ ಪ್ರಯಾಣದಲ್ಲಿ, ನಿತ್ಯ ಜೀವದ ಕಡೆಗೆ ಇರುವ ಪ್ರಯಾಣದಲ್ಲಿ ಫರೋಹನನ ಸೈನ್ಯ ನಿನ್ನನ್ನು ಹಿಂದಟ್ಟಿ ಬರ್ತಾ ಇರ್ಬೋದು. ನೀನು ಬಿಟ್ಟು ಬಂದ ಪಾಪ, ನೀನು ಬಿಟ್ಟು ಬಂದ ಪಾಪ ನಿನ್ನನ್ನು ಹಿಂದಟ್ಟಿ ಬರ್ತಾ ಇರ್ಬೋದು. ಕೆಂಪು ಸಮುದ್ರ ನಿನ್ನ ಅಡ್ಡ ನಿಂತಿರ್ಬೋದು. ಅನೇಕ ಸಮಸ್ಯೆಗಳು ಇವತ್ತು ನಿನ್ನ ಮುಂದೆ ನಿಂತಿರಬಹುದು. ಅದು ಆತ್ಮಿಕವಾಗಿ ಆಗಿರ್ಬಹುದು, ಮಾನಸಿಕವಾಗಿ ಆಗಿರ್ಬಹುದು, ಭೌತಿಕವಾಗಿ ಆಗಿರ್ಬಹುದು. ಈ ಸ್ವರ್ಗೀಯ ಪ್ರಯಾಣದಲ್ಲಿ ನಿನ್ನ ಮುಂದೆ ಅನೇಕ ಸಮಸ್ಯೆಗಳು ಒಂದು ಕೆಂಪು ಸಮುದ್ರದ ಹಾಗೆ ಇರಬಹುದು. ನೀನು ಬಿಟ್ಟು ಬಂದ ಪಾಪ ಫರೋಹನನ ರೀತಿ ನಿನ್ನನ್ನು ಹಿಂದಟ್ಟಿ ಬರ್ತಾ ಇರಬಹುದು. ಆದರೆ ಅಂದು ಕೆಂಪು ಸಮುದ್ರದ ನಡುವೆ ಫರೋಹ ಹಿಂದಟ್ಟಿ ಬರುವಾಗಲೂ ಇಸ್ರಾಯೇಲ್ ಮಕ್ಕಳನ್ನ ಆ ಒಂದು ಗುಲಾಮತನದಿಂದ ಬಿಡಿಸಿಕೊಂಡು ಬಂದಂತ ದೇವರು ಕೈ ಬಿಡಲಿಲ್ಲ. ದೇವರು ಮೋಶೆಯನ್ನ ನೋಡಿ ಹೇಳ್ತಾರೆ, ಈ ದಿನ ನೀವು ನೋಡುವಂತ ಈ ಈಜಿಪ್ಟಿನವರನ್ನ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ನೋಡೋದಿಲ್ಲ ಅಂತ ಹೇಳು ಮೋಶೆ ಎಂದು. ಪ್ರಿಯರೇ, ಇಸ್ರಾಯೇಲರು ಗೊಣಗುಟ್ತಾ ಇದ್ರು, ಭಯಪಡ್ತಾ ಇದ್ರು. ನಾವು ಸತ್ತು ಹೋಗ್ತೇವೆ, ನಮ್ಮನ್ನ ಫರೋಹ ಸಾಯಿಸ್ತಾನೆ ಎಂಬಂತ ಭಯದಲ್ಲಿ ಇರುವಾಗ ಮೋಶೆಯನ್ನ ನೋಡಿ ದೇವರು ಹೇಳ್ತಾರೆ, ಈ ಯುದ್ಧ ನಿಮ್ಮದಲ್ಲ, ಈ ಯುದ್ಧ ನನ್ನದು. ಯು ಜಸ್ಟ್ ಸ್ಟ್ಯಾಂಡ್ ಸ್ಟಿಲ್. ನೀವು ಸುಮ್ಮನೆ ಇರಿ. ಈ ಒಂದು ಮುಂಜಾನೆಯ ವೇಳೆ ದೇವರು ಅನೇಕರಿಗೆ ಈ ಒಂದು ಸಂದೇಶವನ್ನ, ಈ ಒಂದು ವಿಷಯವನ್ನ ನಿಮ್ಮ ಹೃದಯದಲ್ಲಿ ಮಾತನಾಡ್ತಾ ಇದ್ದಾರೆ. ನೀವು ಹಿಂದಿನ ಪಾಪಗಳಲ್ಲಿ ಭಯಪಡ್ತಾ ಇದ್ದೀರಿ. ಆ ಹಿಂದಿನ ಪಾಪಗಳು ನಿಮ್ಮನ್ನ ಹಿಂದಟ್ಟಿ ಬರುವಾಗ ನೀವು ಭಯದಲ್ಲಿ ಇದ್ದೀರಿ. ಮುಂದೆ ನಿಮ್ಮ ಸಮಸ್ಯೆಗಳು ಕೂಡ ನಿಮ್ಮನ್ನ ಭಯಪಡಿಸ್ತಾ ಇದೆ. ಭಯಪಡಬೇಡ ಸಹೋದರ, ಭಯಪಡಬೇಡ ಸಹೋದರಿ. ಯೇಸು ನಿನ್ನೊಂದಿಗಿದ್ದಾರೆ. ನಿನ್ನ ಜೊತೆ ಇರುವಂತ ದೇವರು ಯಾರೆಂದು ನಿನಗೆ ಗೊತ್ತಿಲ್ಲ. ಅವರು ಕೆಂಪು ಸಮುದ್ರವನ್ನ ನೋಡಿ ಭಯಪಟ್ಟು ಪಕ್ಕಕ್ಕೆ ಕರೆದುಕೊಂಡು ಹೋಗುವ ದೇವರಲ್ಲ. ಕೆಂಪು ಸಮುದ್ರವನ್ನ ನೋಡಿ ಆ ಕೆಂಪು ಸಮುದ್ರದ ನಡುವೆಯೇ ಒಣನೆಲವನ್ನ ನಿನಗಾಗಿ ಮಾಡಿ ಆ ಒಣನೆಲದಲ್ಲಿ ನಿನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುವಂತ ಜೀವ ಸ್ವರೂಪನಾದ ದೇವರು ನಿನ್ನ ಜೊತೆ ಇದ್ದಾರೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇವತ್ತು ಆ ಯೇಸುವನ್ನ ನೀನು ನೋಡುತ್ತಾ ನಿನ್ನ ಹೃದಯದಿಂದ ಹೇಳು, ಅಪ್ಪ, ದಾರಿ ತೋರೋ ದೈವರು ನೀನಿರಲು ನನಗೆ ಭಯ ಇಲ್ಲ, ಚಿಂತೆ ಇಲ್ಲ, ಅಷ್ಟು ಸಾಕು ಅಪ್ಪ. ಆತನನ್ನ ಮಾತ್ರ ನೋಡಿ, ಆತನ ಮುಖವನ್ನ ಮಾತ್ರ ನೋಡಿ ಹೇಳೋಣ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರೋ ದೈವವು ನೀನಿರಲು ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಯೇಸುವೇ ಕೆಂಪು ಸಮುದ್ರವೇ ಅಡ್ಡ ನಿಂತರು. ದಾರಿ ತೋರು ದೈವವು ನೀನಿರಲು ಕಾನಾನಿನ ಪಯಣಕ್ಕೆ ತಡೆಯಿಲ್ಲ. ವಿಶ್ವಾಸದಿಂದ ಹೇಳೋಣ, ಫರೋಹನ ಸೈನ್ಯವೇ ಹಿಂದಟ್ಟಿದರು, ಕೆಂಪು ಸಮುದ್ರವೇ ಅಡ್ಡ ನಿಂತರು.
ದಾರಿ ತೋರೋ ದೈವವು ನೀನಿರಲು ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಫರೋಹನ ಸೈನ್ಯವೇ ಹಿಂದಟ್ಟಿದರು, ಹಳೆಯ ಪಾಪಗಳನ್ನು ನೋಡಿ ಹೇಳಿ, ಕೆಂಪು ಸಮುದ್ರವೇ You cannot ಅಡ್ಡ ನಿಂತರು, ಟೇಕ್ ಡೊಮಿನಿಯನ್ ಓವರ್ ಮೀ. ದಾರಿ ನನ್ನನ್ನು ಆಳ್ವಿಕೆ ಮಾಡಲು ನಿನ್ನಿಂದ ಸಾಧ್ಯವಿಲ್ಲ. ಕಾನಾನಿನ ಪಯಣಕ್ಕೆ ತಡೆಯಿಲ್ಲಯ್ಯ. ಹಸಿರನ್ನೇ ಹುಲ್ಲಲಿ ತಂಗಿಸುವೇನೇ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವವು. ಹಸಿರನ್ನೇ ಹುಲ್ಲಲಿ ತಂಗಿಸುವೇನೇ, ಶುಭವು ಕೃಪೆಯು ನನ್ನ ಹಿಂಬಾಲಿಸುವು. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ. ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರೂ ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರೂ ಇಲ್ಲ ಏಸಯ್ಯ. ಪ್ರಿಯರೇ, ಅಂದು ಕೋರಾಹಿಯರು ದೇವರ ಸ್ವಂತ ಜನರಿಗೆ ಎದುರಾದ್ರು. ಇವತ್ತು ಅನೇಕ ಕೋರಾಹಿಯರ ರೀತಿ 108 ವಿಷಯಗಳು ನಿನ್ನ ಆತ್ಮೀಕ ಬೆಳವಣಿಗೆಯ ವಿರುದ್ಧವಾಗಿ ಎದುರಾಗ್ತಾ ಇರಬಹುದು. ಅಷ್ಟು ಮಾತ್ರವಲ್ಲ, ನಿನ್ನ ಜೊತೆಯಲ್ಲಿ ಇರುವಂತ ನಿನ್ನ ಹೆಂಡತಿ ಆಗ್ಬಹುದು, ಗಂಡ ಆಗ್ಬಹುದು, ಸ್ನೇಹಿತ ಆಗ್ಬಹುದು, ಸ್ನೇಹಿತೆ ಆಗ್ಬಹುದು, ಒಡ ಹುಟ್ಟಿದವರಾಗ್ಬಹುದು, ಬಂಧು ಮಿತ್ರರಾಗ್ಬಹುದು, ಯಾರೇ ಆಗ್ಬಹುದು, ನಿನ್ನ ಸ್ವಂತ ಜನ ನಿನ್ನ ಮೇಲೆ ಗೊಣಗುಡ್ತಾ ಇರ್ಬೋದು. ಗೊಣಗುಟ್ಟುವಿಕೆಯನ್ನ ನೀನು ಕೇಳಿಸಿಕೊಳ್ತಾ ಇರ್ಬೋದು. ಅಷ್ಟು ಮಾತ್ರ ಅಲ್ಲ, ಪ್ರೀತಿಸುವ ಸಭೆ, ನಿನ್ನನ್ನು ಪ್ರೀತಿ ಮಾಡುತ್ತಿರುವಂತ ಸಭೆ ನಿನ್ನನ್ನು ದ್ವೇಷಿಸ್ತಾ ಇರಬಹುದು. ಯಾವುದೋ ಒಂದು ವಿಷಯಕ್ಕೋಸ್ಕರ ನಿನ್ನನ್ನ ಇಗ್ನೋರ್ ಮಾಡ್ತಾ ಇರಬಹುದು, ನಿನ್ನನ್ನು ಕಡೆಗಣಿಸ್ತಾ ಇರಬಹುದು, ದ್ವೇಷಿಸ್ತಾ ಇರಬಹುದು. ಓ ಮೈ ಡಿಯರ್ ಬ್ರದರ್ ಅಂಡ್ ಮೈ ಡಿಯರ್ ಸಿಸ್ಟರ್, ನೀನು ಭಾಗ್ಯವಂತ. ಯಾಕೆ ಗೊತ್ತಾ? ನಿನ್ನನ್ನು ಪ್ರೀತಿಸಲು ಪರಲೋಕದ ದೇವರು ನಿನಗಾಗಿ ಇದ್ದಾನೆ. ನಿನ್ನನ್ನು ಪ್ರೀತಿಸಲು ಯೇಸು ನಿನಗಾಗಿ ಇದ್ದಾರೆ. ನಿನ್ನನ್ನು ಪ್ರೀತಿಸಲು ಯೇಸು ನಿನಗಾಗಿ ಇದ್ದಾರೆ. ನೀನು ಒಂಟಿ ಅಲ್ಲ, ನೀನು ಏಕಾಂಗಿ ಅಲ್ಲ, ಯೇಸು ನಿನ್ನೊಂದಿಗಿದ್ದಾರೆ. ಪ್ರಿಯರೇ, ಅವರು ನಿನ್ನ ಜೊತೆ ಇರಲು ನಿನಗೆ ಚಿಂತೆ ಬೇಡ, ನಿನಗೆ ಭಯ ಬೇಡ. ಎಲ್ಲರನ್ನ ನೀನು ಆಶೀರ್ವದಿಸು. ಎಲ್ಲರನ್ನ ನಿನಗೆ ಗೊಣಗುಟ್ಟಿ, ನಿನ್ನನ್ನು ದ್ವೇಷಿಸಿ, ನಿನ್ನನ್ನ ಅನೇಕ ದೂರುಗಳನ್ನು ಹೊರಿಸುತ್ತಿರುವವನ್ನ ಆಶೀರ್ವದಿಸು. ಲೆಟ್ ಬ್ಲೆಸ್ ದೆಮ್ ಆ್ಯಂಡ್ ಫರ್ಗಿವ್ ದೆಮ್. ಅವರನ್ನು ಕ್ಷಮಿಸಿ ಪ್ರೀತಿಸು. ಯಾಕೆ ಅಂದರೆ ನಿನ್ನನ್ನು ಪ್ರೀತಿಸಲು ನಿನ್ನ ಜೊತೆ ಯಾವಾಗಲೂ ನಿನ್ನ ರಕ್ಷಕ, ನಿನ್ನ ಒಡೆಯ, ನಿನ್ನ ಸ್ನೇಹಿತ ಯೇಸು ಇದ್ದಾರೆ. ಆ ಯೇಸುವನ್ನು ನೋಡುತ್ತಾ ಹೃದಯದಿಂದ ಹೇಳೋಣ, ಅಪ್ಪ ಪ್ರೀತಿಸೋ ನೀನಿರಲು ನನಗೆ ಚಿಂತೆ ಇಲ್ಲ, ಭಯ ಇಲ್ಲ. ಸ್ತೋತ್ರ ಅಪ್ಪ, ಥ್ಯಾಂಕ್ ಯು ಅಪ್ಪ. ಕೋರಾಹಿಯರೆ ನನಗೆ ಎದುರಾದರು, ನಂಜನ ನನ್ನ ಮೇಲೆ ಗೊಣಗುಟ್ಟಿದರು. ಪ್ರೀತಿಸುವ ಸಭೆಯೇ ನನ್ನ ದ್ವೇಷಿಸಿದರು. ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ. ಕೋರಾಹಿಯರೆ ನನಗೆ ಎದುರಾದರು, ಯೇಸುವನ ನೋಡಿ ನಂಜನ ನನ್ನ ಮೇಲೆ ಗೊಣಗುಟ್ಟಿದರು. ಯೇಸು ನಿನ್ ಜೊತೆ ಇದ್ದಾರೆ. ಪ್ರೀತಿಸೋ ಸಭೆ ನನ್ನ ದ್ವೇಷಿಸಿದರು. ಪ್ರೀತಿಸೋ ಯೇಸು, ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ. ಕೋರಾಹಿಯರೆ ನನಗೆ ಎದುರಾದರು, ನಂಜನ ನನ್ನ ಮೇಲೆ ಗೊಣಗುಟ್ಟಿದರು. ಪ್ರೀತಿಸುವ ಸಭೆಯೇ ನನ್ನ ದ್ವೇಷಿಸಿದರು. ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ. ಕೋರಾ
ಜನ ನನ್ನ ಮೇಲೆ ಗೊಣಗುಟ್ಟಿದರು. ಎಸ್, ಪ್ರೀತಿಸು. ಸವೇ ನನ್ನ ದ್ವೇಷಿಸಿದರು. ಯೇಸುವನ್ನ ನೋಡಿ, ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ, ನನ್ ಕೋಲು ಚಿಗುರುವಂತೆ ಮಾಡುವೆ ನೀನು, ನನ್ನ ಕರೆದ ನೀನು ನಂಬಿಗಸ್ತನು, ನನ್ ಕೋಲು ಚಿಗುರುವಂತೆ ಮಾಡುವೆ, ನಿನ್ನನ್ನು ಕರೆದ ದೇವರು ನಂಬಿಗಸ್ತನು. ಮತ್ತೊಮ್ಮೆ ನನ್ ಕೋಲು ಚಿಗುರುವಂತೆ ಮಾಡುವೆ ನೀನು, ನನ್ನ ಕರೆದ ನೀನು ನಂಬಿಗಸ್ತನು, ನನ್ ಕೋಲು ಚಿಗುರುವಂತೆ ಮಾಡುವೆ ನೀನು. ಯೇಸುವೇ, ನನ್ನ ಕರೆದ ನೀನು ನಂಬಿಗಸ್ತನು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ. ಯೇಸುವೇ, ಸಾಕು ನನಗೆ. ಹಲ್ಲೆಲೂಯಾ. ಯೇಸು ಸಾಕು. Thank you, Jesus. ಸಾಕು. ಯೇಸು Yes. ಸಾಕು ನನಗೆ. ಬಾಯಿಗಳನ್ನ ತೆರೆದು, ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು, ಯೇಸು ಬೇಕು, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು ನನಗೆ, ಯೇಸು ಸಾಕು. ಯೇಸು ಸಾಕು ನನಗೆ. ಆಮೆನ್. ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು, ಯೇಸು ಬೇಕು, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು ನನಗೆ, ನಿನ್ನ ಬಿಟ್ರೆ ಯಾರು ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರು ಇಲ್ಲ ಏಸಯ್ಯ. ಯೇಸುವೇ, ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯ. ನಿನ್ನ ಬಿಟ್ರೆ ಯಾರು ಇಲ್ಲ ಏಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯ, ನಿನ್ನ ಬಿಟ್ರೆ ಯಾರು ಇಲ್ಲ ಏಸಯ್ಯ. ಏಸಯ್ಯ, ನಿನ್ನ ಹಾಗೆ ಯಾರು ಇಲ್ಲ ಏಸಯ್ಯ. ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ, ನೀನೆ ಸಾಕು, ನೀನೆ ಸಾಕು, ನೀನೆ ಸಾಕು ನನಗೆ, ನೀನೆ ಸಾಕು ನನಗೆ. ಯೇಸುವೇ, ನೀನೆ ಸಾಕು ನನಗೆ. Thank you, Jesus. ಯೇಸು ಸಾಕು. ಯೇಸು ಸಾಕು. ಯೇಸು ಸಾಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು, ಯೇಸು ಬೇಕು, ವಾಕ್ಯ ಬೇಕು, ವಾಕ್ಯ ಬೇಕು, ವಾಕ್ಯ ಬೇಕು ನನಗೆ, ವಾಕ್ಯ ಬೇಕು ನನಗೆ, ವಾಕ್ಯ ಬೇಕು, ವಾಕ್ಯ ಬೇಕು, ವಾಕ್ಯ ಬೇಕು, ಜೀವ ನನಗೆ. ಜೀವ ಬೇಕು ನನಗೆ, ಜೀವ ಬೇಕು ನನಗೆ, ಜೀವ ಬೇಕು, ಜೀವ ಬೇಕು, ಜೀವ ಬೇಕು, ಸತ್ಯ, ಸತ್ಯ ಬೇಕು ನನಗೆ, ಸತ್ಯ ಬೇಕು ನನಗೆ, ಸತ್ಯ ಬೇಕು, ಸತ್ಯ ಬೇಕು, ಸತ್ಯ ಬೇಕು, ಬೆಳಕು, ಬೆಳಕು ಬೇಕು ನನಗೆ, ಬೆಳಕು ಬೇಕು ನನಗೆ, ಬೆಳಕು ಬೇಕು, ಬೆಳಕು ಬೇಕು, ಬೆಳಕು ಬೇಕು ನನಗೆ, ಮಾರ್ಗ ಬೇಕು ನನಗೆ, ಮಾರ್ಗ ಬೇಕು ನನಗೆ, ಮಾರ್ಗ ಬೇಕು, ಮಾರ್ಗ ಬೇಕು, ಮಾರ್ಗ ಬೇಕು ನನಗೆ, ಮಾರ್ಗ ಬೇಕು ನನಗೆ, ಮಾರ್ಗ ಬೇಕು ನನಗೆ, ಮಾರ್ಗ ಬೇಕು, ಮಾರ್ಗ ಬೇಕು, ಮಾರ್ಗ ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು ನನಗೆ, ಯೇಸು ಬೇಕು, ಯೇಸು ಬೇಕು, ಯೇಸು ಬೇಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು ನನಗೆ, ಯೇಸು ಸಾಕು, ಯೇಸು ಸಾಕು, ಯೇಸು ಸಾಕು ನನಗೆ, ಯೇಸುವೇ, 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 ಯೇಸುವೇ,
ಜೀವವೇ ಯೇಸುವೇ, ಜೀವವೇ ಯೇಸುವೇ, ಜೀವವೇ ಯೇಸುವೇ, ಜೀವವೇ ಯೇಸುವೇ, ಮಾರ್ಗವೇ ಯೇಸುವೇ, ಮಾರ್ಗವೇ ಯೇಸುವೇ, ಮಾರ್ಗವೇ ಯೇಸುವೇ, ಮಾರ್ಗವೇ ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಯೇಸುವೇ, ಯೇಸುವೇ. Thank you, Jesus. Hallelujah, hallelujah. ಪರಿಶುದ್ಧಾತ್ಮನೇ, ನಿಮ್ಮ ಚಲನೆಗಾಗಿ ಸ್ತೋತ್ರ, ನಿಮ್ಮ ಚಲನೆಗಾಗಿ ಸ್ತೋತ್ರ, ನಿಮ್ಮ ಚಲನೆಗಾಗಿ ಸ್ತೋತ್ರ, ನಿಮ್ಮ ಚಲನೆಗಾಗಿ ಸ್ತೋತ್ರ. ಅಪ್ಪ, ನೀವು ಕೊಟ್ಟ ಬಿಡುಗಡೆಗಾಗಿ ಸ್ತೋತ್ರ, ನೀವು ಕೊಟ್ಟ ಸ್ವತಂತ್ರಕ್ಕಾಗಿ ಸ್ತೋತ್ರ, ನೀವು ಕೊಟ್ಟಂತ ಅನುಭವಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಅಪ್ಪ ಸ್ತೋತ್ರ. ನನ್ನ ಕರೆದ ನೀನು ನಂಬಿಗಸ್ತನು, ನನ್ನ ಕರೆದ ನೀನು ನಂಬಿಗಸ್ತನು. ಹೌದು ಪ್ರಿಯರೇ, ನಿನ್ನನ್ನು ಕರೆದಂತ ದೇವರು ನಂಬಿಗಸ್ತನಾದ ದೇವರು. ಆತನು ಕರೆದದ್ದು ಮಾತ್ರವಲ್ಲದೆ ನಿನ್ನನ್ನು ಕರ ಹಿಡಿದು ಆ ಮಾರ್ಗದಲ್ಲಿ ನಡೆಸುವಂತ ದೇವರಾಗಿದ್ದಾನೆ. ಆತನು ನಿನ್ನನ್ನು ಅರ್ಧ ದಾರಿಗೆ ಬಿಟ್ಟು ಹೋಗುವಂತ ಮನುಷ್ಯನಲ್ಲ. ಆತನು ಎರಡು ನಾಲಿಗೆ ಉಳ್ಳವನಲ್ಲ. ಆತನು ಅಸ್ಥಿರ ಮನಸ್ಸುಳ್ಳವನಲ್ಲ. ಆತನಲ್ಲಿ ಮಬ್ಬು ಮಸುಕಿನ ಛಾಯೆ ಇಲ್ಲ. ಅವರು ಹೇಳಿದ್ದನ್ನ ಮಾಡುವಂತ ನಂಬಿಗಸ್ತನಾದ ದೇವರು. ಯು ಕ್ಯಾನ್ ಟ್ರಸ್ಟ್ ಜೀಸಸ್ ಅಂಟಿಲ್ ಯುವರ್ ಲಾಸ್ಟ್ ಬ್ರೆತ್. ಯೇಸುವನ್ನು ನೀನು ಸಂಪೂರ್ಣವಾಗಿ ನಂಬಬಹುದು ಕೊನೆ ಉಸಿರಿರುವವರೆಗೂ. ಏಕೆಂದರೆ ನಂಬಿಕೆಗೆ ಯೋಗ್ಯನಾದ ಯೇಸು ನಿನ್ನ ಮುಂದೆ ಇದ್ದಾರೆ, ನಿನ್ನ ಜೊತೆ ಇದ್ದಾರೆ. ಸ್ತೋತ್ರಪ್ಪ. ಇವತ್ತು ಆ ಯೇಸುವಿನ ಬಳಿ ಪ್ರಾರ್ಥಿಸು ಸಹೋದರ ಸಹೋದರಿ. ಲಾರ್ಡ್, ನೀವಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಅಪ್ಪ. ಹೌದಪ್ಪ. ಮೀನು ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಮರಗಿಡಗಳು ಮಣ್ಣಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಯೇಸುವೇ, ನೀವಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ. ನಿಮ್ಮ ವಾಕ್ಯವಿಲ್ಲದೆ ನಾನು ಬದುಕಲು ಸಾಧ್ಯವಿಲ್ಲ ಸ್ವಾಮಿ. ನಿತ್ಯ ಜೀವ ಕೊಡುವಂತ ವಚನಗಳನ್ನು ನಮಗೆ ದಯಪಾಲಿಸಿರಿ ಅಪ್ಪ. ನಮ್ಮ ಹೃದಯಗಳನ್ನು ತೆರೆಯಿರಿ ಪರಿಶುದ್ಧಾತ್ಮರೇ. ಯಾರೆಲ್ಲ ಈ ಒಂದು ಪ್ರಾರ್ಥನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೋ ಪ್ರತಿಯೊಬ್ಬರ ಹೃದಯಗಳಲ್ಲಿ ದಾಹ ಉಂಟಾಗಲಿ, ತವಕ ಉಂಟಾಗಲಿ ಅಪ್ಪ. ನಿಮ್ಮನ್ನ ಕಾಣಬೇಕು, ನಿಮ್ಮನ್ನ ದೃಷ್ಟಿಸಬೇಕು, ನಿಮ್ಮನ್ನ ದರ್ಶಿಸಬೇಕು, ನಿಮ್ಮ ಪ್ರಕಟಣೆಯೊಂದಿಗೆ ಆನಂದಿಸಬೇಕೆಂಬ ತವಕ ಉಂಟಾಗಲಿ ಸ್ವಾಮಿ. ಅದನ್ನು ಮಾಡಲು ನಿಮಗೆ ಮಾತ್ರ ಸಾಧ್ಯ ಅಪ್ಪ. ಯೇಸುವೇ, ಅದನ್ನು ನೀವು ಮಾಡಿ ಎಂದು ಕೇಳ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಚಿತ್ತ ನೆರವೇರಲಿ ಅಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಆಮೆನ್. ಆಮೆನ್. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಈ ಮತ್ತೊಂದು ದಿನ ಮುಂಜಾನೆ ಮನ್ನಾ ಎಂಬ ಪ್ರಾರ್ಥನೆಗೆ ನಮ್ಮನ್ನು ಕರೆದ ದೇವರು ನಂಬಿಗಸ್ತರು. ಅವರನ್ನು ನಂಬುವವರೆಂದಿಗೂ ಆಶಾಭಂಗ ಹೊಂದುವುದಿಲ್ಲ. ಅವರ ನಾಮಸ್ಮರಣೆ ಮಾಡುವವರೆಂದಿಗೂ ಕೂಡ ಆಶಾಭಂಗ ಹೊಂದುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಪ್ರತಿದಿನವೂ ದೇವರು ನಮ್ಮೊಡನೆ ಮಾತನಾಡಲು ಇಚ್ಛಿಸ್ತಾರೆ. ಪ್ರತಿದಿನವೂ ನಮ್ಮೊಡನೆ ಅವರು ನಡೆಯಲು ಇಚ್ಛಿಸ್ತಾ ಇದ್ದಾರೆ. ನಮ್ಮ ಜೀವಿತಗಳನ್ನು ಸರಿಪಡಿಸಲು ಅವರು ಆಸೆ ಪಡ್ತಾ ಇದ್ದಾರೆ. ಸ್ವರ್ಗದ ಮಕ್ಕಳಾಗಿ ಜೀವಿಸುವಂಥ ಯೋಗ್ಯತೆಯನ್ನು, ಅರ್ಹತೆಯನ್ನು ಕೊಡಲು ಯೇಸು ಇಷ್ಟಪಡ್ತಾ ಇದ್ದಾರೆ. ಈ ಕಾರ್ಯಗಳಿಗೆ ಈ ಮುಂಜಾನೆ ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಡುತ್ತಾ ಪವಿತ್ರ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಆ ವಾಕ್ಯಗಳು ನಮ್ಮನ್ನು ದೇವರ ಸೇವೆಗೆ ಅನುಕೂಲಕರವಾಗುವಂತೆ
ನಮ್ಮನ್ನು ಸಿದ್ಧಪಡಿಸಲಿ. ಆ ವಾಕ್ಯಗಳು ನಮ್ಮನ್ನು ಸಂಪೂರ್ಣವಾಗಿ ದೇವರ ಒಂದು ಚಿತ್ತವನ್ನು ಅರಿತುಕೊಳ್ಳುವಂತೆ ನಮ್ಮ ಬುದ್ಧಿಯನ್ನು ವಿಕಸಗೊಳಿಸಲಿ. ಆ ವಾಕ್ಯಗಳಲ್ಲಿರುವಂಥ ಜೀವ ನಮ್ಮೊಬ್ಬೊಬ್ಬರಲ್ಲಿ ತುಂಬಲ್ಪಡಲಿ. ದೇವರ ಚಿತ್ತವನ್ನು ಇನ್ನೂ ಹೆಚ್ಚಾಗಿ ನಾವು ಅರಿತುಕೊಂಡು ದೇವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವಂತೆ, ಆ ಪರಿಶುದ್ಧವಾದ ಜೀವನ ನಮ್ಮನ್ನು ದೇವರೊಡನೆ ನಡೆಸುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಪರಿಶುದ್ಧ ಆತ್ಮರೇ. ಈ ದಿನವೂ ಕೂಡ ನಮ್ಮ ಜೊತೆಯಲ್ಲಿದ್ದು ಈ ದಿನವೆಲ್ಲ ನಮ್ಮನ್ನು ನಡೆಸಿರಿ ಪರಿಶುದ್ಧ ಆತ್ಮರೇ. ಈ ಮುಂಜಾನೆ ಲೋಕವನ್ನು ಎದುರುಗೊಳ್ಳುವುದಕ್ಕೆ ಮೊದಲು ನಿಮ್ಮ ಮುಂದೆ ನಾವು ಬಂದಿದ್ದೇವಪ್ಪ. ನಮ್ಮನ್ನು ಶೋಧನೆಗಳನ್ನು, ಸೈತಾನನ ಕಾರ್ಯಗಳನ್ನು, ಶರೀರದ ಎಲ್ಲ ಒಂದು ಶೋಧನೆಗಳನ್ನು ಎದುರಿಸಿ ನಿಲ್ಲಲು ನಮಗೆ ಬಲ ಕೊಡಿರಿ, ಶಕ್ತಿ ಕೊಡಿರಿ, ನಮ್ಮನ್ನು ನಡೆಸಿರಿ. ಹಾಲೆಲೂಯ. ಸ್ತೋತ್ರಪ್ಪ. ವಂದನೆ ಯೇಸುವೇ. ಸ್ತೋತ್ರ 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 ಸ್ತೋತ್ರ. ಈ ಎಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಪ್ರಾರ್ಥಿಸಿ ಕೇಳಿ ಹೊಂದಿಕೊಂಡಿದ್ದೇವೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಈ ಮತ್ತೊಂದು ದಿನ ದೇವರ ಈ ಮುಂಜಾನೆ ಪ್ರಾರ್ಥನೆಗೆ, ಮುಂಜಾನೆಯ ಮನ್ನಾ ಎಂಬ ಪ್ರಾರ್ಥನೆಗೆ ನಮ್ಮೊಬ್ಬೊಬ್ಬರನ್ನು ಹೆಸರಿಡಿದು ಕರೆ ತಂದಿದ್ದಾರೆ. ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಈ ದಿನದ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡೋಣ. ಈ ದಿನ ದೇವರು ನಮ್ಮೊಡನೆ ಮಾತನಾಡಲು ಇಷ್ಟಪಡುತ್ತಿರುವಂಥ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 55 ವಾಕ್ಯ 2. ಐಸಾಯ ಚಾಪ್ಟರ್ 55 ವರ್ಸಸ್ 2. ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ತೃಪ್ತಿ ತರದ ಪದಾರ್ಥಕ್ಕೆ ನಿಮ್ಮ ದುಡಿತದ ವೆಚ್ಚವೇಕೆ? ಕಿವಿಗೊಡಿ ನನಗೆ, ಒಳಿತನ್ನು ತಿಂದು ಆನಂದ ಪಡಿ ಆ ಮೃಷ್ಟಾನ್ನವನ್ನುಂಡು. ಪ್ರಿಯರೇ, ಇವತ್ತು ಯಾರು ಇಲ್ಲಿದ್ದೀರಾ? ಯಾರೆಲ್ಲ ಇವತ್ತು ಈ ಆನ್ಲೈನ್ ಪ್ರಾರ್ಥನೆಯಲ್ಲಿ ಭಾಗಿಗಳಾಗಿದ್ದೀರಾ? ನಮ್ಮನ್ನು ಮಾತ್ರವಲ್ಲ, ಇಡೀ ಭೂಲೋಕದ ಜನರನ್ನು ದೇವರು ಕರೀತಾ ಇದ್ದಾರೆ. ಯಾವುದಕ್ಕಾಗಿ ಅಂತ ಹೇಳಿದ್ರೆ, ನಿಮಗೆ ತೃಪ್ತಿ ಕೊಡದಂತಹ ಜೀವನವನ್ನು ನೀವು ಯಾಕೆ ಕಷ್ಟಪಟ್ಟು ಜೀವಿಸ್ತಾ ಇದ್ದೀರಾ? ನಿಮಗೆ ಆನಂದ ಸಂತೋಷವಿಲ್ಲದಂಥ ಜೀವನವನ್ನು ಯಾಕೆ ನೀವು ದುಃಖಭರಿತವಾಗಿ ಜೀವಿಸ್ತಾ ಇದ್ದೀರಾ? ದೇವರು ಆದಾಮನನ್ನು ಅವಳನ್ನು ಸೃಷ್ಟಿ ಮಾಡಿದ ದಿನದಿಂದಲೂ ಕೂಡ ಮನುಷ್ಯನು ತನ್ನೊಡನೆ ಇರಬೇಕು, ತನ್ನ ಜೊತೆಯಲ್ಲಿರಬೇಕು, ಅವರು ಕೊಡುವಂತಹ ಪ್ರೀತಿಯನ್ನು ಅನುಭವಿಸಬೇಕು, ಅವನ ಜೀವನ ಶಾಂತಿ, ಸಮಾಧಾನ, ಆನಂದದಿಂದ ತುಂಬಿದ್ದದ್ದು ಆಗಿರಬೇಕು ಅಂತೇಳಿಯೇ ಪ್ರಾರಂಭದಿಂದಲೂ ದೇವರು ಆಸೆ ಪಟ್ಟರು. ಆದರೆ ಇವತ್ತು ಆ ಆನಂದವನ್ನು, ಆ ಸಮಾಧಾನವನ್ನು ಹಾಳು ಮಾಡಿಕೊಂಡಿದ್ದು ನಮ್ಮ ಒಂದು ಕೆಟ್ಟ ನಿರ್ಧಾರಗಳಾಗಿದೆ, ಕೆಟ್ಟ ಆಲೋಚನೆಗಳಾಗಿದೆ. ಇವತ್ತು ಮತ್ತೆ ದೇವರು ಹೇಳ್ತಾ ಇದ್ದಾರೆ, ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ? ಅಂದರೆ ದೇವರು ಕೊಟ್ಟಂತಹ ಈ ಅಮೂಲ್ಯವಾದಂಥ ಜೀವನವನ್ನು ಯಾಕೆ ನೀವು ವ್ಯರ್ಥವಾಗಿ ಜೀವಿಸ್ತಾ ಇದ್ದೀರಾ? ಇವತ್ತು ದೇವರು ಒಳ್ಳೆಯದನ್ನು, ಕೆಟ್ಟದ್ದನ್ನು ಅರಿತುಕೊಳ್ಳುವಂತಹ ಜ್ಞಾನವನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಒಳ್ಳೆಯದನ್ನು ಅರಿತುಕೊಳ್ಳೋದಕ್ಕೆ ಬದಲಾಗಿ ಈ ಲೋಕವನ್ನು ನಾವು ತಿಳ್ಕೊಳ್ಳೋದ್ರಲ್ಲಿ ಏನಾಗ್ತಾ ಇದ್ದೀವಿ? ಆಸಕ್ತಿಯನ್ನು ತೋರ್ತಾ ಇದ್ದೀವಿ. ಪಾಪಗಳನ್ನೇ ಇವತ್ತು ನಾವು ಈ ಲೋಕದಿಂದ ಕಲಿತುಕೊಳ್ತಾ ಇದ್ದೀವಿ. ಈ ಲೋಕ, ಇಡೀ ಲೋಕ ಸೈತಾನನ ವಶದಲ್ಲಿದೆ ಅಂತೇಳಿ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತೆ. ಇವತ್ತು ಇಡೀ ಲೋಕ ಸೈತಾನನ ವಶದಲ್ಲಿದ್ದರೆ ನಾವು ಅರ್ಥ ಮಾಡಿಕೊಳ್ಬೇಕು, ಎಲ್ಲ ಕಾರ್ಯಗಳಲ್ಲೂ ಕೂಡ ಇವತ್ತು ಪಾಪ ಅದು ಗುಪ್ತವಾಗಿ ಏನಾಗ್ತಾ ಇದೆ, ತನ್ನ ಕೆಲಸವನ್ನು ಮಾಡ್ತಾ ಇದೆ. ನೀವು ಓದಿನ ವಿಷಯವಾಗಿ ತಗೊಳ್ಳಿ, ಕೆಲಸದ ವಿಷಯವಾಗಿ ತಗೊಳ್ಳಿ, ವ್ಯಾಪಾರದ ವಿಷಯವಾಗಿ ತಗೊಳ್ಳಿ, ಯಾವುದೇ ವಿಷಯ ತಗೊಳ್ಳಿ, ಇವತ್ತು ಯಾಕೆ ಒಂದು ಎಂಟರ್ಟೈನ್ಮೆಂಟ್ ವಿಷಯ ತಗೊಳ್ಳಿ, ನಿಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಏನಿವತ್ತು ಫನ್ ಅಂತೇಳಿ ಹೇಳ್ತಾರೆ, ಎಂಟರ್ಟೈನ್ಮೆಂಟ್ಗಳಂತೇಳಿ ಹೇಳ್ತಾರೆ, ಇವತ್ತು ಅದೆಲ್ಲವೂ ಕೂಡ 99% ಇವತ್ತು ಎಲ್ಲ ಪಾಪದಿಂದಲೇ ತುಂಬಿರುವಂಥ ಕಾರ್ಯಗಳು ಪ್ರಿಯರೇ. ಇವತ್ತು ನಮಗೆ ಗೊತ್ತಿಲ್ಲದ ಹಾಗೆ ಈ ಒಂದು ಅಮೂಲ್ಯವಾದ ಜೀವನವನ್ನು ನಾವೇನು ಮಾಡ್ತಾ ಇದ್ದೀವಿ? ನಮ್ಮ ಕೈಯಾರೆ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಜೀವನ ನೋಡಿ, ಆದಾಮ ಅವಳಿಗೆ ದೇವರು ಆಯುಷ್ಕಾಲವನ್ನು ಇಷ್ಟು ಅಂತೇಳಿ ಅವರು ಲಿಮಿಟ್ ಆಗಿ ಫಿಕ್ಸ್ ಮಾಡಿರಲಿಲ್ಲ. ಯಾವಾಗ ಅವರು ಸೈತಾನನ ವಂಚನೆಗೆ ಒಳಗಾದರೋ, ತಮ್ಮ ಮೇಲೆ ಆ ಮರಣವನ್ನು ಬರಮಾಡಿಕೊಂಡ್ರೋ,
ಅವತ್ತು ಪ್ರಾರಂಭ ಆಯಿತು ಈ ಶರೀರ ಮರಣದಲ್ಲಿ ಜೀವಿಸೋದಕ್ಕೆ. ಅದಕ್ಕೆ ಮೊದಲು ಈ ಶರೀರಕ್ಕೆ ವಯಸ್ಸಾಗ್ತಾ ಇರಲಿಲ್ಲ. ಇವತ್ತೇನು ನಮ್ಮ ತಲೆ ಕೂದಲು ಕಪ್ಪಗೆ ನಾವು ನೋಡ್ತೀವಿ, ಆ ತಲೆ ಕೂದಲು ಬೆಳ್ಳಗೆ ಮಾರ್ಪಡ್ತಾ ಇದೆ. ಈ ಶರೀರ ಏನು ಸುಂದರವಾಗಿ ಮಗುವಿನಲ್ಲಿ ಹುಟ್ಟಿ ಬಂತು, ಅದು ವಯಸ್ಸಾಗ್ತಾ ಏನಾಗ್ತಾ ಇದೆ, ಚರ್ಮ ಸುಕ್ಕಿಗಟ್ಟಿ ಹೋಗ್ತಾ ಇದೆ. ಇವತ್ತು ಬಲವಾಗಿದ್ದಂತಹ ಎಲುಬುಗಳೇನಾಗಿ ಹೋಗ್ತಾ ಇದೆ, ಸವಿದು ಹೋಗ್ತಾ ಇದೆ. ದಾವೀದ ಅರಸ ಹೇಳ್ತಾನೆ, ಇಡೀ ಶರೀರ ಇವತ್ತು ಬಲ ಕಳೆದುಕೊಳ್ತಾ ಇದೆ. ಇವತ್ತು ಎಲುಬುಗಳು ಕೂಡ ಇವತ್ತು ಅದು ಏನಾಗಿ ಹೋಗ್ತಾ ಇದೆ, ವೀಕಾಗಿ ಹೋಗ್ತಾ ಇದೆ. ಅಂದರೆ ಪಾಪ ಅಷ್ಟು ಬಲವಾಗಿ ಏನು ಮಾಡ್ತಾ ಇದೆ, ಮನುಷ್ಯನಲ್ಲಿ ಮರಣವಾಗಿ ಕಾರ್ಯವನ್ನು ಮಾಡ್ತಾ ಇದೆ. ಆದ್ದರಿಂದ ದೇವರು ನೋಡಿ, ಆದಾಮ ಅವಳು ತಪ್ಪು ಮಾಡಿದ್ರು ಅಂತೇಳಿ ಅವ್ರು ಬಿಟ್ಕೊಡ್ಲೇ ಇಲ್ಲ. ಅವರನ್ನು ಏದೆನ್ ತೋಟದಿಂದ ಹೊರಗಡೆ ಕಳಿಸಿದ ದಿನದಿಂದಲೂ ಕೂಡ ಅವರೇನು ಮಾಡ್ತಾ ಇದ್ದಾರೆ, ಮನುಷ್ಯನ ರಕ್ಷಣೆಗಾಗಿ ಎಲ್ಲ ಕಾರ್ಯಗಳನ್ನು ಅವರು ಮಾಡ್ತಾನೆ ಇದ್ದಾರೆ. ಮನುಷ್ಯನನ್ನು ಮತ್ತೆ ತನ್ನ ಒಂದು ಸಂಬಂಧದಲ್ಲಿ ಸೇರಿಸಿಕೊಳ್ಳಲು ಬೇಕಾದಂಥ ಎಲ್ಲ ಒಂದು ನೀತಿಯುತ ಕಾರ್ಯಗಳನ್ನು, ರಕ್ಷಣೆಯ ಕಾರ್ಯಗಳನ್ನು ಅವರು ಮಾಡ್ತಾನೆ ಇದ್ದಾರೆ. ನಂತರ ಅವರು ಯೇಸು ಕ್ರಿಸ್ತರನ್ನೇ ಕಳುಹಿಸಿಕೊಟ್ಟು ಸಂಪೂರ್ಣವಾದಂಥ ಬಿಡುಗಡೆಯನ್ನು, ವಿಮೋಚನೆಯನ್ನು, ರಕ್ಷಣೆಯನ್ನು ಈಗಾಗಲೇ ಏನು ಮಾಡಿದ್ದಾರೆ, ಅವರು ಅನುಗ್ರಹಿಸಿ ಆಯಿತು. ಈಗ ನಾವು ಮಾಡಬೇಕಾಗಿದ್ದ ಕೆಲಸ ಅದನ್ನು ಅರ್ಥ ಮಾಡಿಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಈ ಒಂದು ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಆದ್ದರಿಂದಲೇ ದೇವರು ಇವತ್ತು ನಮಗೆ ಕರೆ ಕೊಡ್ತಾ ಇದ್ದಾರೆ, ನೀವು ಒಳ್ಳೆಯದನ್ನು ತಿಂದು ಬೆಳವಣಿಗೆಯನ್ನು ಪಡೆದುಕೊಳ್ಳಿರಿ. ನಾನು ನಿಮಗೆ ಮೃಷ್ಟಾನ್ನವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ. ನಾನು ಕೊಡುವಂಥ ಆಹಾರವನ್ನು ತಿನ್ನುವಾಗ ನೀವು ಆನಂದದಿಂದಲೂ ಸಮಾಧಾನದಿಂದಲೂ ಆರೋಗ್ಯದಿಂದಲೂ ನೀವು ಜೀವಿಸೋದಕ್ಕೆ ಸಾಧ್ಯ ಅಂತೇಳಿ ಇವತ್ತು ದೇವರು ನಮ್ಮ ಒಬ್ಬೊಬ್ಬರನ್ನು ಆ ಒಂದು ಕರುಣೆಯ ಮಾತುಗಳಿಂದ ನಮ್ಮನ್ನು ಕರೀತಾ ಇದ್ದಾರೆ. ಪ್ರಿಯರೇ ನೋಡಿ, ದೇವರು ಇಲ್ಲಿ ಹೇಳುವಂಥ ಒಂದೇ ಒಂದು ವಿಷಯ, ಆಹಾರವಲ್ಲದಕ್ಕೆ ಹಣವನ್ನು ವ್ಯಯ ಮಾಡುವುದೇಕೆ. ಅಂದರೆ ಇವತ್ತು ಹಣ, ಇಡೀ ಮನುಷ್ಯನ ಒಂದು ಜೀವನ ನಡೀತಾ ಇರೋದೇ ಹಣದ ಮೇಲೆ. ಇವತ್ತು ಓದುವುದಕ್ಕೆ ದೊಡ್ಡವರಾಗಿ ಒಂದೊಳ್ಳೆ ಕೆಲಸ ಮಾಡಿ, ಬಿಸ್ನೆಸ್ ಮಾಡಿ ಹಣವನ್ನು ಸಂಪಾದನೆ ಮಾಡಬೇಕು. ಇವತ್ತು ಸೈತಾನ ಮನುಷ್ಯನಲ್ಲಿ ಅವನ ಬುದ್ಧಿಯಲ್ಲಿ ಒಂದು ವಂಚನೆಯನ್ನು ತುಂಬಿ ಇಟ್ಟಿದ್ದಾನೆ. ಇವತ್ತು ಹಣ ಇಲ್ಲದೆ ಮನುಷ್ಯ ಇಲ್ಲ, ಈ ಲೋಕ ಇಲ್ಲ, ಹಣ ಇಲ್ಲದೆ ಯಾವುದೇ ಕೆಲಸಗಳು ನಡೆಯೋದಿಲ್ಲ ಅಂಥೇಳಿ ಇವತ್ತು ಸೈತಾನ ಏನು ಮಾಡಿದ್ದಾನೆ, ಸುಳ್ಳನ್ನು ತುಂಬಿ ಇಟ್ಟಿದ್ದಾನೆ. ಆದರೆ ಬೈಬಲ್ ಹೇಳುತ್ತೆ, ನೀವು ಎಲ್ಲ ಇಡೀ ಲೋಕವನ್ನೇ ಸಂಪಾದನೆ ಮಾಡಿಕೊಂಡ್ರು. ಯೇಸು ಹೇಳ್ತಾರೆ, ನೀವು ಇಡೀ ಲೋಕವನ್ನೇ ನೀವು ಹಗಲು ರಾತ್ರಿ ನಿದ್ರೆಗೆಟ್ಟು ಒಳ್ಳೆಯ ಒಂದು ಎಜುಕೇಷನ್ ಮಾಡಿ, ನೀವು ಫಾರಿನ್ಗೆ ಹೋಗಿ ದುಡಿದು ನೀವು ಏನೇ ಆಸ್ತಿ ಪಾಸ್ತಿಗಳನ್ನು ಈ ಲೋಕದಲ್ಲಿ ಶೇಖರಿಸಿ ಇಟ್ಟುಕೊಂಡ್ರು, ನೀವು ಕ್ರಿಸ್ತ ಯೇಸುವಿನಲ್ಲಿ ಸಿಗುವಂಥ ಜೀವೋದ್ಧಾರವನ್ನು, ಪಾಪ ಪರಿಹಾರವನ್ನು ಪಡೆದುಕೊಳ್ಳದೆ ಹೋದರೆ ನಿಮಗೆ ಪರಲೋಕ ಇಲ್ಲ, ಜೀವೋದ್ಧಾರ ಇಲ್ಲ, ಪಾಪ ಕ್ಷಮಾಪಣೆ ಇಲ್ಲ. ಇವತ್ತು ಒಬ್ಬೊಬ್ಬರನ್ನು ಕರೀತಾ ಇದ್ದಾರೆ. ಯಾಕೆ ಇವತ್ತು ಎಷ್ಟು ಅಮ್ಮಮ್ಮ ಅಂದರೆ, ಕೀರ್ತನೆಗಾರ ದಾವೀದ ಅರಸ ಹೇಳ್ತಾರೆ, 90ನೇ ಕೀರ್ತನೆ ವಾಕ್ಯ 9:10 ನಾವು ಓದ್ತೇವೆ. ಮನುಷ್ಯನೇನು ಮಾಡ್ತಾ ಇದ್ದಾನಂದರೆ, ಪಾಪ ಮಾಡಿ 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 ದೇವರ ಕೋಪಕ್ಕೆ ಗುರಿ ಆಗ್ತಾ ಇದ್ದಾನೆ. ಇವತ್ತು ದೇವರ ಕೋಪಕ್ಕೆ ಗುರಿಯಾಗಿ ತನಗೆ ಗೊತ್ತಿಲ್ಲದ ಹಾಗೆ ತನ್ನ ದಿನಗಳನ್ನು, ಅಂದರೆ ಆಯುಷ್ಕಾಲದ ದಿನಗಳನ್ನು ಅವನೇನು ಮಾಡ್ತಾ ಇದ್ದಾನೆ, ಅವನು ವೇಸ್ಟ್ ಮಾಡಿಕೊಡ್ತಾ ಇದ್ದಾನೆ, ವ್ಯರ್ಥ ಮಾಡಿಕೊಳ್ತಾ ಇದ್ದಾನೆ. ಇವತ್ತು ಮನುಷ್ಯನ ಒಂದು ಆಯುಷ್ಕಾಲ, ದಾವೀದ ಹೇಳ್ತಾನೆ 70 ವರ್ಷ, ಬಲ ಇದ್ದರೆ 80 ವರ್ಷ. ಆದರೆ ಪ್ರಾರಂಭದಲ್ಲಿ ನಾನು ಹೇಳಿದೆ, ಆದಾಮ ಅವಳಿಗೆ ಏನಿರಲಿಲ್ಲ, ನಿತ್ಯ ಜೀವವನ್ನು ಅನುಗ್ರಹಿಸಿದರು. ಆಯುಷ್ಕಾಲ ಅನ್ನೋದು ನಿಗದಿ ಆಗಿರಲಿಲ್ಲ. ಆದರೆ ದಾವೀದ ಅರಸ ಆತನ ಒಂದು ದೈವ ಜ್ಞಾನದಿಂದ, ದೇವರು ಆತನಿಗೆ ಶ್ರುತಪಡಿಸಿದಂಥ ಒಂದು ಜ್ಞಾನದಿಂದ ಆತನ ಹೇಳ್ತಾನೆ, ಒಂದು ವ್ಯಕ್ತಿಯ ತಾಯಿಯ ಗರ್ಭದಲ್ಲಿ ಆತನು ರೂಪುಗೊಳ್ಳುವುದಕ್ಕೆ ಮೊದಲೇ, ಈ ಲೋಕದಲ್ಲಿ ಹುಟ್ಟಿ ಬರುವುದಕ್ಕೆ ಮೊದಲೇ, ಆತನ ಆಯುಷ್ಕಾಲ ಪ್ರಾರಂಭವಾಗುವುದಕ್ಕಿಂತಲೂ ಮುಂಚಿತವಾಗಿ ನಮ್ಮನ್ನು ಕಂಡಂಥ ಕಣ್ಗಳು ಯಾವುದಾಗಿದೆ, ಯೇಸುವಿನ ಕಣ್ಗಳಾಗಿದೆ, ದೇವರ ಕಣ್ಗಳಾಗಿದೆ. ಅಂದರೆ ಇಲ್ಲಿ ಆತನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೇನೆ, ನಾವು ನೋಟ್ ಮಾಡಬೇಕು. ಆಯುಷ್ಕಾಲ ಪ್ರಾರಂಭ ಆಗುವುದಕ್ಕೂ ಮೊದಲು ಏನಾಗಿದೆ ಅಂತೆ, ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಗಿದ್ರೆ ನಮ್ಮ ಹುಟ್ಟಿಗೆ ಕಾರಣ ಯಾರು? ಬಯೋಲಾಜಿಕಲಿ ಏನು ಈ ಲೋಕದ ತಂದೆ ತಾಯಿಗಳಿರ್ಬೋದು, ಆದರೆ ನಾವು ಸ್ಪಿರಿಚುವಲಿ ನೋಡಬೇಕು ಈ ವಾಕ್ಯಗಳನ್ನು. ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿಸಿ ಕಳುಹಿಸಿದವರು ಯೇಸು ಕ್ರಿಸ್ತರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಈ ಸತ್ಯ ಇವತ್ತು ನಮಗೆ ಅರ್ಥ ಆಗಬೇಕು ಪ್ರಿಯರೇ. ಈ ಒಂದು ಪ್ರಾರ್ಥನೆಯ ಉದ್ದೇಶ ಇದೆ.
ಈ ವಾಕ್ಯಗಳನ್ನು ಬೋಧಿಸುವಂಥ ಉದ್ದೇಶ ಇದೆ. ಆ ವಾಕ್ಯಗಳು ನಮ್ಮನ್ನು ತಪ್ಪು ದಾರಿಯಿಂದ ಸರಿ ದಾರಿಗೆ ತರಬೇಕು, ನಮ್ಮನ್ನು ತಿದ್ದಿ ಸರಿ ಮಾಡಬೇಕು. ಆ ಒಂದು ವಿಶ್ವಾಸಿಗಳಿಗೆ ಸಿಗುವಂತಹ ಆ ನಿತ್ಯ ಜೀವದಲ್ಲಿ ನಾವು ಒಬ್ಬೊಬ್ಬರು ಕೂಡ ಪಾಲುಗಾರರಾಗಬೇಕು ಅಂತೇಳಿಯೇ ಈ ವಾಕ್ಯಗಳನ್ನು ಬೋಧಿಸಲಾಗ್ತಾ ಇದೆ. ಈ ಶುಭ ಸಂದೇಶವನ್ನು ಜಗದಾದ್ಯಂತ ಬೋಧಿಸಲಾಗ್ತಾ ಇದೆ. ಇವತ್ತು ನೋಡಿ, ಆ ಒಂದು ದಾವಿದರಸ ಹೇಳುವಂತೆ ನಾವೊಂದು ವಾಕ್ಯ ಓದೋಣ. ಅದು ಕೀರ್ತನೆ 90ನೇ ಅಧ್ಯಾಯದಲ್ಲಿ ವಾಕ್ಯ 9 ಮತ್ತು 10 ನಾವು ಓದಬೇಕಾದ್ರೆ ಇಲ್ಲಿ ನೋಡಿ ಎಚ್ಚರಿಕೆಯ ಮಾತು ಇದು ನಮಗೆ. ನಿನ್ನ ಕನಸಿನಲ್ಲೇ ಓದಿ. ನಿನ್ನ ಕನಲಿನಲ್ಲೇ ಕಳೆದಿವೆ ನಮ್ಮ ದಿನಗಳು, ಕಳೆದಿದೆ ನಮ್ಮ ದಿನಗಳು, ನಿಟ್ಟುಸಿರಿನಂತೆ ಮುಗಿಯುವುದೆಂಬ ಬದುಕು ಬಾಳು, ನಿಟ್ಟುಸಿರಿನಂತೆ ಮುಗಿಯುವುದೆಂಬ ಬದುಕು ಬಾಳು. ನೋಡಿ, ಇಲ್ಲಿ ದಾವಿದ ಹೇಳ್ತಾರೆ ಕನಲಿನಲ್ಲೇ ಅಂತ ಹೇಳಿದ್ರೆ ಪಾಪ ತುಂಬಿದಂಥ ಜೀವನ. ಈ ಪಾಪ ತುಂಬಿದಂಥ ಜೀವನಗಳು ನೀವು ಕೊಟ್ಟಂಥ ಆ ಆಯುಷ್ಕಾಲ ಏನು ಮಾಡ್ತಾ ಇದೆ, ಒಂದೊಂದು ದಿನವೂ ಕೂಡ ಕಳೆದು ಹೋಗ್ತಾ ಇದೆ. ಅದು ಗಾಳಿಯಂತೆ ಮಾಯವಾಗಿ ಹೋಗ್ತಾ ಇದೆ, ಬೆಂಕಿಯ ಹೊಗೆಯಂತೆ ಅದು ಮಾಯವಾಗಿ ಹೋಗ್ತಾ ಇದೆ. ನಾನು ಪ್ರತಿದಿನವೂ ನನ್ನ ದುಡಿಮೆ, ಕಷ್ಟಪಟ್ಟು ದುಡಿಯುವಂಥ ಈ ದುಡಿಮೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಟ್ಟಿಸಿರಿನಂತೆ ಮುಗಿದು ಹೋಗ್ತಾ ಇದೆ. ಅಂದರೆ ನಾವು ಹೇಳ್ತೀವಲ್ವಾ, ಕೈಗೆ ಬರ್ತಾ ಇದೆ ಆದರೆ ಅದು ಎಲ್ಲಿಗೆ ಬರ್ತಾ ಇಲ್ಲ, ಬಾಯಿಗೆ ಬರ್ತಾ ಇಲ್ಲ. ಅಂದರೆ ಆ ಒಂದು ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ ಏನೆಲ್ಲ ಇವತ್ತು ನಾವು ಕಷ್ಟಗಳು ಅಂತೇಳಿ ನಾವು ಪ್ರಾರ್ಥನೆಗಳಿಗೆ ಬರ್ತೀವಿ ಕೆಲವರು. ಅಂದರೆ ಏನು ನಮ್ಮ ಕೈಯಲ್ಲಿ ಸಂಪಾದನೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಏನು ನಮ್ಮ ಕೈಯಲ್ಲಿ ಶೇಖರಣೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಟ್ಲೀಸ್ಟ್ ದೇವರಾದರೂ ಕೊಡ್ತಾರೆ ಎನ್ನುವ ಒಂದು ಉದ್ದೇಶದಿಂದ ಇವತ್ತು ನಾವು ಬರ್ತಾ ಇದ್ದೀವಿ. ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ ಪ್ರಿಯರೇ, ಈ ಪಾಪ ತುಂಬಿದಂಥ ಜೀವನ, ಪಾಪದಲ್ಲೇ ಬದುಕಿ ಹುಟ್ಟಿ ಬೆಳೆದಂಥ ಈ ಶರೀರ ಬಯಸುವಂಥ ಎಲ್ಲ ಬಯಕೆಗಳನ್ನು, ಇಚ್ಛೆಗಳನ್ನು ನಾವು ನೆರವೇರಿಸ್ತಾ ಏನಾಗ್ತಾ ಇದ್ದೀವಿ, ದೇವರ ಮುಂದೆ ನಾವು ಪಾಪಿಗಳಾಗಿ ನಮ್ಮ ಜೀವನವನ್ನು, ನಮ್ಮ ಆಯುಷ್ಕಾಲವನ್ನು ಏನು ಮಾಡ್ತಾ ಇದ್ದೀವಿ, ನಾವು ವ್ಯರ್ಥವಾಗಿ ಹಾಳು ಮಾಡ್ಕೊಳ್ತಾ ಇದ್ದೀವಿ, ಕಳೆದುಕೊಳ್ತಾ ಇದ್ದೀವಿ. ನೋಡಿ, 10ನೇ ವಾಕ್ಯದಲ್ಲಿ ದಾವಿದರಸ ಹೇಳ್ತಾರೆ, ನಮ್ಮ ಆಯುಷ್ಕಾಲ 70 ವರ್ಷ. ಒಬ್ಬ ಮನುಷ್ಯನ ಆಯುಷ್ಕಾಲ ಎಷ್ಟಂತೆ, 70 ವರ್ಷ. ಹೆಚ್ಚಾಗಿದ್ದರೆ ಬಲ 80 ವರ್ಷ. ಬಲ ಏನಾದರೂ ಹೆಚ್ಚಾಗಿದ್ರೆ, ಅಂದರೆ ಆರೋಗ್ಯವಾಗಿದ್ದರೆ, ಸ್ವಲ್ಪ ಜಿಮ್ ಮಾಡಿಕೊಂಡು, ಏನು ಜಿಮ್ ಮಾಡಿದವನು ಕೂಡ ಇವತ್ತು ಉಳಿಯಲ್ಲ ಬಿಡಿ. ನಾವು 2 ದಿನದಿಂದ ನೋಡ್ತಾ ಇದ್ದೀವಿ, ಯಾರೋ ಕನ್ನಡ ಆ್ಯಕ್ಟರ್ ದಿಲೀಪ್ ರಾಜ್ ಅಂತೇಳಿ 46 ವರ್ಷದ ಒಂದು ವ್ಯಕ್ತಿ, ತುಂಬ ಒಳ್ಳೆ ಫಿಟ್ಟಾಗಿದ್ದ, ಎಕ್ಸಸೈಸ್ ಮಾಡಿಕೊಂಡು, ಮಕ್ಕಳು, 2 ಹೆಣ್ಣುಮಕ್ಕಳು, ಮದುವೆ ವಯಸ್ಸಿಗೆ ಬಂದಂಥ ಮಕ್ಕಳು. ಆದರೆ ಆತನನ್ನು ನೋಡಬೇಕಾದ್ರೆ ಅಷ್ಟು ವಯಸ್ಸಾಗಿದೆ ಅಂಥೇಳಿ ಯಾರು ಕೂಡ ಹೇಳ್ತಾ ಇರಲಿಲ್ಲ. ಆತನು ಅಷ್ಟು ಫಿಟ್ಟಾಗಿದ್ದ. ಅಂಥ ವ್ಯಕ್ತಿ ಏನಾಗಿ ಹೋದ, ಕಣ್ಮರೆಯಾಗಿ ಹೋದ, ಹಾರ್ಟ್ ಅಟ್ಯಾಕ್ ಆಗಿ ಹೋದ. ನೆನ್ನೆ ಒಬ್ಬರು ಏನು ಮಾಡಿದರು, ಒಂದು ಲಿಸ್ಟೇ ಹಾಕಿದರು, ಯಾರೆಲ್ಲ ಕನ್ನಡ ಆ್ಯಕ್ಟರ್ಗಳು, ಆ್ಯಕ್ಟ್ರೆಸ್ಗಳು ಏನಾಗಿ ಹೋದರು, ಸೂಸೈಡ್ಗಳು ಮಾಡಿಕೊಂಡ್ರು, ನಂತರ ಹಾರ್ಟ್ ಅಟ್ಯಾಕ್ಗಳಾಗಿ ಹೋದರು ಅಂಥೇಳಿ. ಈಗ ಅವ್ರಿಗೆ ದುಡ್ಡು ಇರಲಿಲ್ವಾ, ಅವ್ರಿಗೆ ಎಜುಕೇಷನ್ ಇರಲಿಲ್ವಾ, ಅವ್ರಿಗೆ ಹೆಸರು ಇರಲಿಲ್ವಾ, ಎಲ್ಲ ಸಂಪಾದನೆ ಮಾಡ್ಕೊಂಡಿರಲಿಲ್ವಾ? ಹೆಂಗೆ ಮಾಡಿದ್ರು ಅವರು? ಹಗಲು ರಾತ್ರಿ ನಿದ್ರೆ ಮಾಡದೆ ಉಪವಾಸವಿದ್ದು ಈ ಲೋಕದಲ್ಲಿ ಅವರು ಶೇಖರಣೆ ಮಾಡಿಟ್ರು. ಆದರೆ ಈ ಲೋಕ ಏನು ಕೊಡಲಿಲ್ಲ, ಅವರಿಗೆ ರಕ್ಷಣೆಯನ್ನು ಕೊಡಲಿಲ್ಲ, ಎಲ್ಲವನ್ನು ಇಲ್ಲೇ ಬಿಟ್ಟು ಹೋದರು. ಅದಕ್ಕೆ ಇಲ್ಲಿ ದಾವಿದ ಹೇಳ್ತಾರೆ, ಒಂದು ವ್ಯಕ್ತಿ 70 ವರ್ಷ ಬದುಕಬಹುದು, ಸ್ವಲ್ಪ ಬಲವಿದ್ದರೆ ಅವನು 80 ವರ್ಷ ಅದನ್ನು ಬದುಕಬಹುದು ಕಷ್ಟಪಟ್ಟು. ಆದರೆ ನಾನು ಹೇಳ್ತೀನಿ, 40 ವರ್ಷ 50 ವರ್ಷ ಬದುಕೋವನೇ ಸಾಕಾಯಿತು ಅಂತೇಳಿ ಹೇಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಜೀವನಗಳು ಇವತ್ತು ನಡೀತಾ ಇದೆ. ಪ್ರೈಸ್ ದ ಲಾರ್ಡ್. ಯೋಚನೆ ಮಾಡಿ, ಯಾಕೆ ಸೂಸೈಡ್ಗಳು ಮಾಡ್ಕೊಳ್ತಾರೆ, ಯಾಕೆ ಇವತ್ತು ಕೊಲೆಗಳು ಮಾಡ್ತಾರೆ, ಯಾಕೆ ಇವತ್ತು ಮನುಷ್ಯರು ಡಿಪ್ರೆಷನಲ್ಲಿ ಜೀವಿಸ್ತಾ ಇದ್ದಾರೆ? ಪ್ರೇರೆ, ಇವತ್ತು ಅವ್ರಿಗೆ ಆ ತೃಪ್ತಿಕರವಾದ ಜೀವನ ಎಲ್ಲಿ ಸಿಗುತ್ತೆ ಅಂತೇಳಿ ಅವ್ರು ಹುಡುಕ್ತಾ ಇಲ್ಲ. ಸಮಾಧಾನದ ಜೀವನ ಯಾರು ಕೊಡಬಲ್ಲರು ಎಂಬ ಸತ್ಯ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಆದ್ದರಿಂದಲೇ ಶುಭ ಸಂದೇಶ ಯಾಕೆ ಸಾರಲ್ಪಡ್ತಾ ಇದೆ ಅಂತ ಹೇಳಿದ್ರೆ, ತಮ್ಮ ಆತ್ಮಗಳನ್ನು ನಾಶ ಮಾಡಿಕೊಳ್ತಾ ಇದ್ದಾರೆ. ಆ ಆತ್ಮಗಳನ್ನು ರಕ್ಷಿಸುವಂಥ ಉದ್ದೇಶ ದೇವರದ್ದು, ಯೇಸುವಿನದ್ದು. ಆದ್ದರಿಂದಲೇ ಆ ಯೇಸು ಯಾರ ಹೃದಯದಲ್ಲಿಲ್ವೋ, ಯಾರ ಜೀವಿತದಲ್ಲಿಲ್ವೋ, ಅವರು ಆತ್ಮಗಳು ನಾಶವಾಗಿ ಹೋಗ್ತಾ ಇದೆ. ಆ ಆತ್ಮಗಳನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತ ಯೇಸು. ಆತ್ಮಗಳು ಮತ್ತೆ ಅವರ ಬಳಿ ಹೋಗಬೇಕು, ಸುರಕ್ಷಿತವಾಗಿರಬೇಕು. ನೋಡಿ, ಪ್ರಾರಂಭದಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದಾಗ, ಅವನು ಪಾಪ ಮಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಅವನೊಳಗಡೆ ಮರಣ ಪ್ರವೇಶ ಮಾಡಿತು ಅಂತೇಳಿ ದೇವರ ವಾಕ್ಯ ಹೇಳುತ್ತೆ. ನಂತರ ಅವನಿಗೆ ಏನಾಯಿತು, ಶರೀರಕ್ಕೆ ಒಂದು ಆಯುಷ್ಕಾಲದ ದಿನಗಳ ಪ್ರಾರಂಭವಾಯಿತು.
ನಾವು ನೋಡ್ತೀವಿ ಬೈಬಲಲ್ಲಿ ಸುಮಾರು 965 ವರ್ಷಗಳು ದೀರ್ಘಕಾಲ ಬದುಕಿದಂಥ ವ್ಯಕ್ತಿಗಳನ್ನು ಕೂಡ ನಾವು ಓದ್ತೇವೆ ಪ್ರಿಯರೇ. ಮಹತುಶೇಲ ಎಂಬ ಒಂದು ವ್ಯಕ್ತಿ ಸುಮಾರು ಅಂದರೆ ನೋವನ ಜಲಪ್ರಳಯ ಆಗುವುದಕ್ಕೆ ಮೊದಲು ತುಂಬ ಒಂದು ದೀರ್ಘಕಾಲ ಬದುಕಿದಂಥ ವ್ಯಕ್ತಿ ಈ ಮಹತುಶೇಲ. ಅವನು 965 ವರ್ಷಗಳು ಬದುಕಿದ. ಆದರೆ ದೇವರು ಅಷ್ಟು ಒಂದು ಆಯುಷ್ಕಾಲವನ್ನು ಕೊಟ್ಟಿದ್ರು ಕೂಡ ಆ ಒಂದೊಂದು ಹೆಸರುಗಳಲ್ಲಿ ಕೂಡ ಒಂದು ರಹಸ್ಯಗಳನ್ನು ಇಟ್ಟರು. ಆ ಮಹತುಶೇಲ ಅಂತ ಹೇಳಿದ್ರೆ ಇಡೀ ಲೋಕಕ್ಕೆ ಒಂದು ಗಂಡಾಂತರ ಬರುತ್ತೆ, ಒಂದು ಅಪಾಯ ಬರುತ್ತೆ, ಇಡೀ ಲೋಕ ನಾಶವಾಗಿ ಹೋಗುತ್ತೆ ಅಂತೇಳಿಯೇ ಏನು ಆ ಹೆಸರಿನ ಅರ್ಥವಾಗಿತ್ತು. ಇದು ಯಾರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಆ ದಿನಗಳಲ್ಲಿ ಯಾರೆಲ್ಲ ದೇವರಲ್ಲಿ ಭಯಭಕ್ತಿ ಇಟ್ಟಿದ್ರೋ ಅವರು ಮಾತ್ರ ಅದನ್ನು ಅರ್ಥ ಮಾಡಿಕೊಂಡ್ರು. ಅದಕ್ಕೆ ನೋವನಿಗೆ ನೋವ ಅಂತೇಳಿ ಯಾಕೆ ಇಟ್ಟರು ಅಂತ ಹೇಳಿದ್ರೆ ಆತನು ಸಮಾಧಾನವನ್ನು ತರುವಂಥ ಮಗನಾಗಿದ್ದ, ಇಡೀ ಲೋಕಕ್ಕೆ ಒಂದು ಹೊಸ ಬದುಕನ್ನು ತರುವಂತಹ ಮಗನಾಗಿದ್ದ. ಈ ಸತ್ಯಗಳು ಅಂದಿನ ಕಾಲದ ಜನರಿಗೆ ಅರ್ಥವಾಗಲಿಲ್ಲ. ಆದರೆ ಕಾಲಕ್ರಮೇಣ ಪಾಪ ಈ ಲೋಕದಲ್ಲಿ ಹೆಚ್ಚಾಗಿ 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 965 ವರ್ಷಗಳ ಒಂದು ಆಯುಸ್ಸು ಎಲ್ಲಿದೆ? ಈಗ ಇಲ್ಲಿ ದಾವಿದ ಹೇಳುವಂಥ 70-80 ವರ್ಷದ ಆಯುಷ್ಕಾಲ ಎಲ್ಲಿದೆ? ಎಲ್ಲಿಂದ ಎಲ್ಲಿಷ್ಟು ಡಿಫರೆನ್ಸ್ ಅಲ್ವಾ? ಹಾಗಿದ್ರೆ ಮನುಷ್ಯ ಪಾಪಗಳನ್ನು ಮಾಡಿ 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 ತನ್ನ ಆಯುಷ್ಕಾಲವನ್ನು ಏನು ಮಾಡ್ತಾ ಇದ್ದಾನೆ? ಅವನು ಕಡಿಮೆ ಮಾಡ್ಕೊಳ್ತಾ ಇದ್ದಾನೆ ಬಿಟ್ಟರೆ ಅದು ಹೆಚ್ಚು ಆಗ್ತಾ ಇಲ್ಲ ಪ್ರೇರೆ. ಇವತ್ತು ಈ ಮುಂಜಾನೆ ಯಾರೆಲ್ಲ ಈ ಮುಂಜಾನೆಯ ಮನ್ನಾ ಎಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದೀರಾ ಒಂದು ಯೋಚನೆ ಮಾಡಿ ನೋಡಿ. ಓಕೆ, ನೀವು ಸತ್ಯವನ್ನು ತಿಳಿದುಕೊಂಡು ಮಾನಸಾಂತರಗೊಂಡು ಜೀವೋದ್ಧಾರ ಹೊಂದಿದರೆ ತುಂಬ ಸಂತೋಷ. ಆದರೆ ನಿಮ್ಮ ಕುಟುಂಬದವರ ಪರವಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ಪ್ರೀತಿ ಪಾತ್ರರ ಪರವಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ಗೆಳೆಯರು ಗೆಳತಿಯರ ಬಗ್ಗೆ ನೋಡ್ರಿ, ನಿಮ್ಮ ರಕ್ತ ಸಂಬಂಧಿಕರನ್ನು ನೋಡ್ರಿ, ನಿಮ್ಮ ಅಕ್ಕಪಕ್ಕದ ಜನಗಳನ್ನು ನೋಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅನೇಕರು ಕಷ್ಟಪಟ್ಟು ನಿದ್ರೆ ಬಿಟ್ಟು ಊಟ ಬಿಟ್ಟು ಓದ್ತಾರೆ, ಆ ಕೆಲಸಗಳನ್ನು ಮಾಡ್ತಾರೆ, ದುಡಿತಾರೆ, ಸಂಪಾದನೆ ಮಾಡ್ತಾರೆ. ಆದರೆ ಇದು ಯಾವುದೂ ಕೂಡ ಅವರಿಗೆ ಸ್ವರ್ಗವನ್ನು ಕೊಡಲ್ಲ ಎಂಬ ಸತ್ಯ ಅವರಿಗೆ ಅರ್ಥವಾಗಬೇಕು ಪ್ರಿಯರೇ. 127ನೇ ಕೀರ್ತನೆ ಇರಬೇಕು. ಅಲ್ಲಿ ಮತ್ತೆ ದಾವಿದರಸ ಹೇಳ್ತಾರೆ 2ನೇ ವಾಕ್ಯದಲ್ಲಿ 127ನೇ ಕೀರ್ತನೆ. ಹೊಟ್ಟೆಪಾಡಿಗಾಗಿ ಕಷ್ಟಪಡಲು ಸುಗ, ನೋಡಿ, ಹೊಟ್ಟೆಪಾಡಿಗಾಗಿ ಕಷ್ಟಪಡಲು ಸುಗ, ಹೊತ್ತಿಗೆ ಮುಂಚೆ ಎದ್ದೇಳುವುದು ವ್ಯರ್ಥ. ಹೊತ್ತಿಗೆ ಮುಂಚೆ ಎದ್ದೇಳುವುದು ವ್ಯರ್ಥ, ಹೊತ್ತು ಮೀರಿ ಮಲಗಲು ಹೋಗುವುದು ವ್ಯರ್ಥ. ಹೊತ್ತು ಮೀರಿ ಮಲಗಲು ಹೋಗುವುದು ವ್ಯರ್ಥ. ಈಗ ಈ ಒಂದು ನೀಟ್ ಎಕ್ಸಾಮ್ ನಡೀತಾ ಇದೆ. ಆ ನೀಟ್ ಎಕ್ಸಾಮ್ ಏನಾಯಿತು, ಈಗ ಸೋರಿಕೆ ಆಗೋಯ್ತು ಅಂತೇಳಿ ಅದನ್ನು ಸ್ಟಾಪ್ ಮಾಡಿದ್ರು. ಈಗ ಎಲ್ಲ ಕಡೆ ಅದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಆ ಒಂದು ನೀಟ್ ಎಕ್ಸಾಮ್ಗೆ ನನಗೆ ಗೊತ್ತಿಲ್ಲ, ಹೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ದಿನದ 14 ಗಂಟೆ 16 ಗಂಟೆ ಅವ್ರಿಗೆ ಸಾಲಲ್ಲ ಓದೋದಕ್ಕೆ. ಅವರು ಮಲಗೋದು 2 ಗಂಟೆ ಇಲ್ಲ 3 ಗಂಟೆ ಅಷ್ಟೇ. ಆ ನೀಟ್ ಎಕ್ಸಾಮ್ಗೆ ಅಷ್ಟು ಏನು ಮಾಡ್ತಾ ಇದ್ದಾರೆ, ಅವರು ಪ್ರಿಪರೇಷನ್ಗಳನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಒಂದು ಕನಸು IAS, IPS, KS ಇವುಗಳಾಗಬೇಕು, ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಬೇಕು, ಇಲ್ಲ ಒಂದು ಪೊಲೀಸಲ್ಲಿ ಒಂದು ದೊಡ್ಡ ಹುದ್ದೆಗೆ ಹೋಗಬೇಕು. ಅಂದರೆ ಜೀವನ ಏನಾಗಬೇಕು, ಅವ್ರಿಗೆ ಹೆಸರು ಬೇಕು, ಹಣ ಬೇಕು, ಪ್ರತಿಯೊಂದು ಬೇಕು. ಅದು ಸಿಗೋದು ಎಲ್ಲಿಂದ? ಈ ಓದಿನಿಂದ ಅಂತೇಳಿ ಏನಾಗಿದೆ, ಈ ಲೋಕ ನಂಬ್ಕೊಂಡಿದೆ. ಅದರಿಂದ ಏನಾಗ್ತಾ ಇದ್ರೆ ಇದು ಮಾಡ್ತಾ ಇದ್ರೆ. ಇನ್ನು ಬಿಸ್ನೆಸ್ ಮಾಡುವವನು ಏನು ಮಾಡ್ತಾನೆ, ನಾವು ನೋಡೋ ಥರ ಬೆಳಗ್ಗೆ 3 ಗಂಟೆಗೆ ಎದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಮತ್ತು ಲೇಟ್ ನೈಟ್ ಬಂದು ಮಲಗ್ತಾರೆ, ರಾತ್ರಿ ಎಲ್ಲ ನೈಟ್ ಡ್ಯೂಟಿಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನೀನು ಕಷ್ಟದಲ್ಲೂ ಕೂಡ, ಅಂದರೆ ನೀನು ಕಷ್ಟಪಡ್ತಾ ಇದೆಯಾ, ದುಃಖ ಇದೆ, ಸಾಲ ಇದೆ, ಆರೋಗ್ಯ ಇಲ್ಲ, ಆದರೂ ನೀನು ಅದರಲ್ಲೇ ಸುಖ ಪಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೀಯಾ, ಆದರೆ ಅದು ನಿನಗೆ ಸಿಗಲ್ಲ ಅಂತೇಳಿ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ. ಹೊತ್ತು ಮೀರಿ ಮಲಗೋದಕ್ಕೆ ಹೋಗ್ತಾ ಇದೆಯಾ, 12 ಗಂಟೆ 1 ಗಂಟೆ ಗಂಟ ನೀನು ಕೆಲಸ ಮಾಡಿ ಮನೆಗೆ ಬಂದು ಮಲಗ್ತೀಯಾ, ನಿನ್ನ ಆರೋಗ್ಯ ಹಾಳಾಗಿ ಹೋಗ್ತಾ ಇದೆ. ಒಂದು ವೇಳೆ ಓಕೆ, ನಿನ್ನ ಒಂದು ಕೆಲಸ ಕಾರ್ಯಗಳು, ನೀನು ಪಡುವಂಥ ಪ್ರಯಾಸ ನಿನಗೆ ಈ ಲೋಕದಲ್ಲಿ ಸಕ್ಸಸ್ ಕೊಡ್ಬೋದು ಪ್ರಿಯರೇ. ಆದರೆ ಇದರಿಂದ ನಿನ್ನ ಆತ್ಮಕ್ಕೆ ಯಾವುದೇ ಲಾಭ ಸಿಗಲ್ಲ, ನಿನ್ನ ಜೀವೋದ್ಧಾರಕ್ಕೆ ಯಾವುದೇ ಒಂದು ಲಾಭ ಇದರಿಂದ ಇಲ್ಲ. ಅಲ್ಲಿ ವಾಕ್ಯ ಮುಂದೆ ಹೇಳುತ್ತೆ, ನಿದ್ರೆಯಲ್ಲೂ ಪ್ರಭುವೇ ಭಕ್ತರ ಪೋಷಕ. ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ದೇವರು ಇಲ್ಲದೆ ಹೋದರೆ, ದೇವರ ಒಂದು ರಕ್ಷಣೆ ಇಲ್ಲದೆ ಹೋದರೆ, ನಮ್ಮ ಜೀವಿತಗಳಲ್ಲಿ ದೇವರ ಮೊದಲ ಸ್ಥಾನದಲ್ಲಿ ಇಲ್ಲದೆ ಹೋದರೆ, ಯೇಸುವಿಗೆ ನಮ್ಮ ಜೀವನಗಳನ್ನು ನಾವು ಸಮರ್ಪಣೆ ಮಾಡದೆ ನಾವು ನಮಗಾಗಿ ಜೀವಿಸ್ತಾ ಇದ್ದರೆ, ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆ ಅಧ್ಯಾಯ 5 ವಾಕ್ಯ 20ರಲ್ಲಿ ಹೇಳುವಂಥ ಕಾರ್ಯಗಳು ಏನಾಗುತ್ತೆ, ನಿಜವಾಗ್ತದೆ ಪ್ರಿಯರೇ. ಅಂದರೆ 19-20ರಲ್ಲಿ ಯೇಸು ಸ್ವಾಮಿ ಮೊದಲೇ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು.
ಅಧ್ಯಾಯ 6 ವಾಕ್ಯ 19-20 ನಾವು ಓದೋಣ. ಮತ್ತಾಯನ ಸುವಾರ್ತೆ. ಇಹಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಶೇಖರಿಸಬೇಡಿ. ಇಹಲೋಕದಲ್ಲಿ ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡಬೇಡಿ. ಇಲ್ಲಿ ತುಕ್ಕು ಹಿಡಿದಿತ್ತು, ಇಲ್ಲಿ ತುಕ್ಕು ಹಿಡಿದಿತ್ತು, ನುಸಿ ಹೊಡೆದಿತ್ತು, ನುಸಿ ಹೊಡೆದಿತ್ತು, ಕಳ್ಳರು ಕನ್ನ ಕೊರೆದು ಕದ್ದಾರು. ಕಳ್ಳರು ಕನ್ನ ಕೊರೆದು ಕದ್ದಾರು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿ. ನೋಡಿ, ಈಗ ಇದು ಇಂಪಾರ್ಟೆಂಟು. ನಿಮ್ಮ ಆಸ್ತಿಯನ್ನು ಸ್ವರ್ಗದಲ್ಲಿ ಕೂಡಿಸಿಡಿ, ಅಲ್ಲಿ ತುಕ್ಕು ಹಿಡಿಯದು, ಅಲ್ಲಿ ತುಕ್ಕು ಹಿಡಿಯದು, ನುಸಿ ಹೊಡೆಯದು, ನುಸಿ ಹೊಡೆಯದು, ಕಳ್ಳರು ಕನ್ನ ಕೊರೆದು ಕದಿಯರು. ಕಳ್ಳರು ಕನ್ನ ಕೊರೆದು ಕದಿಯರು. ನಿನ್ನ ನಿಧಿ ಎಲ್ಲಿದೆಯೋ, ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಅಲ್ಲೇ ಇರುವುದು ನಿನ್ನ ಹೃದಯ. ನೀನು ಯಾವುದಕ್ಕಾಗಿ ಪ್ರತಿನಿತ್ಯ ಪ್ರಯಾಸ ಪಡ್ತೀಯ, ಯಾವ ಒಂದು ವಿಷಯದ ಮೇಲೆ ನಿನ್ನ ಒಂದು ಫೋಕಸ್ ಇದೆ, ಆಸಕ್ತಿ ಇದೆಯೋ, ನಿನ್ನ ಹೃದಯ ಅಲ್ಲೇ ಇರುತ್ತಂತೆ. ಈಗ ನಾವು ಈ ಲೋಕದ ಮೇಲೆ ನಮ್ಮ ಒಂದು ಫೋಕಸ್ ಇದ್ದರೆ ಖಂಡಿತವಾಗಿ ನಾವು ದೇವರ ವಾಕ್ಯಗಳ ಮೇಲಾಗಲಿ, ಪ್ರಾರ್ಥನೆ ಮೇಲಾಗಲಿ, ಆಧ್ಯಾತ್ಮಿಕವಾದಂತಹ ಒಂದು ಏನೆಲ್ಲ ದೇವರ ನಮಗೆ ಆಶೀರ್ವಾದಗಳಿಟ್ಟಿದ್ದಾರೆ, ಇದು ಯಾವುದೂ ಕೂಡ ನಮಗೆ ಸಿಗೋದಿಲ್ಲ ಪ್ರಿಯರೇ. ಇವತ್ತು ನಮಗೆ ಆ ನಿತ್ಯ ಜೀವ ಬೇಕು, ನಾವು ಪರಲೋಕಕ್ಕೆ ಹೋಗಬೇಕು, ನಾವು ದೇವರ ಜೊತೆಯಲ್ಲಿ ನಿತ್ಯ ನಿರಂತರವಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ನಮ್ಮ ಆಸ್ತಿ ಪಾಸ್ತಿಯನ್ನು ಪರಲೋಕದಲ್ಲಿ ಶೇಖರಿಸಿಡಬೇಕು. ಅಂದರೆ ಪರಲೋಕದಲ್ಲಿ ಒಂದು ದೇವರಿದ್ದಾರೆ ಅಂತೇಳಿ ನಾವು ನಂಬಬೇಕು, ವಿಶ್ವಾಸ ಇಡಬೇಕು. ಅವರ ಅಸ್ತಿತ್ವ ಈ ಲೋಕದಲ್ಲಿ ಇದೆ ಅಂತೇಳಿ ನಾವು ನಂಬಬೇಕು. ಇವತ್ತು ಈ ಪ್ರಾರ್ಥನೆಗಳು ನನಗಾಗಿಯೇ, ನನ್ನ ಆತ್ಮರಕ್ಷಣೆಗಾಗಿ ಅಂತೇಳಿ ನಾನು ಸ್ವೀಕಾರ ಮಾಡಬೇಕು. ಅದನ್ನು ಯೇಸುವೆ ದೇವರು ಅಂತೇಳಿ ನಾನು ಅಂಗೀಕಾರ ಮಾಡಿಕೊಳ್ಬೇಕು. ಆಗ ಮಾತ್ರ ನೋಡಿ ಈ ಸತ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಪೌಲರು ಹೇಳ್ತಾರೆ, ನಾವು ಈ ಲೋಕದಲ್ಲಿ ಮಾಡುವ ಒಂದೊಂದು ಕಾರ್ಯಗಳಿಗೂ ಕೂಡ ನಾವು ದೇವರ ಮುಂದೆ ಲೆಕ್ಕ ಕೊಡಲೇಬೇಕು. ನಾವು ದೇವರ ಅನುಗ್ರಹವನ್ನು, ದೇವರ ಮಹಿಮೆಯನ್ನು ಬಯಸುವುದಾಗಿದ್ದರೆ, ಅಂದರೆ ನಮ್ಮ ಮನಸ್ಸು ಯಾವಾಗಲೂ ಆ ಸ್ವರ್ಗದ ವಿಷಯಗಳ ಮೇಲೆ ನಾವು ಕೇಂದ್ರೀಕೃತ ಮಾಡಿಕೊಳ್ಳೋದಾಗಿದ್ದರೆ, ಪ್ರತಿನಿತ್ಯವೂ ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯಗಳಿಗೆ ಪ್ರಥಮ ಸ್ಥಾನ ಕೊಟ್ಟು ನಾವು ಜೀವಿಸೋದಾಗಿದ್ದರೆ ಖಂಡಿತವಾಗಿಯೂ ನಾವು ಏನು ಮಾಡ್ತೀವಿ, ಆ ದೇವರು ಕೊಡುವಂಥ ಅಮರ ಜೀವನಕ್ಕೆ ನಾವು ಪಾತ್ರರಾಗ್ತೀವಿ. ಇಲ್ಲ ನಾವು ಈ ಲೋಕದ ಒಂದು ಹೆಸರು ಬೇಕು, ಈ ಲೋಕದ ಆಸ್ತಿ ಪಾಸ್ತಿಗಳು ಬೇಕು ಅಂತೇಳಿ ಈ ಒಂದು ಆಯುಷ್ಕಾಲವನ್ನು ಈ ಲೋಕಕ್ಕಾಗಿ ನಾವು ಜೀವಿಸೋದಾಗಿದ್ದರೆ ಖಂಡಿತವಾಗಿ ನಾವು ನ್ಯಾಯ ತೀರ್ಪನ್ನು ಎದುರಿಸಬೇಕಾಗ್ತದೆ. ದೇವರ ಒಂದು ದಂಡನ ತೀರ್ಪಿಗೆ ನಾವು ಒಳಗಾಗಬೇಕಾಗ್ತದೆ ಪ್ರಿಯರೇ. ಇದು ದೇವರ ದಂಡನೆಗೆ ಒಳಪಡಿಸೋದಲ್ಲ, ನಾವಾಗೇ ಏನು ಮಾಡೋದು, ಶೇಖರಣೆ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಯೇಸು ಹೇಳಿದ್ದು, ಈ ಲೋಕದನ್ನು ನೀವು ಶೇಖರಣೆ ಮಾಡೋಕ್ಕೆ ಹೋಗಬೇಡಿ, ನೀವು ಪರಲೋಕದಲ್ಲಿ ಶೇಖರಣೆ ಮಾಡಿ ಇಡಿ, ಅದು ನಿಮಗೆ ಜೀವೋದ್ಧಾರವನ್ನು ಕೊಡುತ್ತದೆ. ಒಂದು ಯೋಹಾನನ ಪತ್ರಿಕೆಯಲ್ಲಿ ಅಧ್ಯಾಯ 5 ವಾಕ್ಯ 20ರಲ್ಲಿ ಯೋಹಾನರು ಹೇಳ್ತಾರೆ, ಯಾರಲ್ಲಿ ಕ್ರಿಸ್ತ ಯೇಸುವಿಲ್ಲವೋ, ದೇವರ ಪುತ್ರನಿಲ್ವೋ, ಅವನಲ್ಲಿ ಜೀವ ಇರುವುದಿಲ್ಲ. ಯಾರಲ್ಲಿ ಕ್ರಿಸ್ತ ಯೇಸು ದೇವರ ಪುತ್ರನಿದ್ದಾರೋ ಅವನಲ್ಲಿ ಮಾತ್ರ ಜೀವ ಇರುತ್ತೆ. ಒಂದು ಯೋಹಾನ ಅಧ್ಯಾಯ 5 ವಾಕ್ಯ 20. ದೇವರ ಪುತ್ರ ಆಗಮಿಸಿ ಸತ್ಯ ಸ್ವರೂಪರಾದ ದೇವರನ್ನ ನಾವು ತಿಳಿದುಕೊಳ್ಳುವಂತೆ ನಮಗೆ ಅರಿವನ್ನು ನೀಡಿ. ನೋಡಿ, ಯೇಸು ಬಂದಂಥ ಉದ್ದೇಶ ಒಂದೇ, ನಾವು ನಮ್ಮ ಸೃಷ್ಟಿಕರ್ತನನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ದೇವರಲ್ಲಿರುವಂತಹ ಆ ಒಂದು ಏನು ಸ್ವರ್ಗೀಯವಾದಂಥ ಸ್ವಾಸ್ಥತೆಯನ್ನು ನಾವು ನೋಡಬೇಕು ಅಂತೇಳಿಯೇ ಆ ಸತ್ಯವನ್ನು ಹೇಳೋದಕ್ಕಾಗಿ ಯೇಸು ಬಂದಿದ್ದು. ಅದೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಯೋಹಾನರು ಹೇಳ್ತಾರೆ, ಯಾರಲ್ಲಿ ದೇವರ ಪುತ್ರ ಇದ್ದಾನೋ, ನೋಡಿ ಇದು ಇಂಪಾರ್ಟೆಂಟ್ ನಮಗೆ, ಯಾರಲ್ಲಿ ದೇವರ ಪುತ್ರನಿದ್ದಾನೋ ಅವನಲ್ಲಿ ಆ ಜೀವವಿರುತ್ತದೆ, ಅವನಲ್ಲಿ ಆ ಜೀವ ಇರುತ್ತದೆ. ಯಾರಲ್ಲಿ ದೇವರ ಪುತ್ರನಿಲ್ಲವೋ ಅವನಲ್ಲಿ ಆ ಜೀವ ಇರುವುದಿಲ್ಲ, ಆ ಜೀವ ಇರೋದಿಲ್ಲ. ಈಗ ಈ ಜೀವ ನನಗೆ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂದರೆ, ಪ್ರೇರೆ ನೀನು ಸಂಪಾದನೆ ಮಾಡಿದಂಥ ಹಣ, ಆಸ್ತಿ, ಹೆಸರು, ವಿದ್ಯಾಭ್ಯಾಸ ಇದು ಯಾವುದರಿಂದ ಇದು ಸಿಗಲ್ಲ. ಇದು ಸಿಗೋದು ಒಂದೇ ಮಾನಸಾಂತರದಿಂದ ಮಾತ್ರ, ಪಶ್ಚಾತ್ತಾಪದಿಂದ ಮಾತ್ರ. ಈಗ ಮಾನಸಾಂತರ ಪಶ್ಚಾತ್ತಾಪ ಎಲ್ಲಿ ನಾವು ಪಡೆದುಕೊಳ್ಳಬೇಕು ಅಂದರೆ, ಈ ಸತ್ಯದ ವಾಕ್ಯಗಳನ್ನು ನಾನು ಓದುವಾಗ, ಅಂಗೀಕಾರ ಮಾಡುವಾಗ, ಸ್ವೀಕಾರ ಮಾಡಿ ಆ ವಾಕ್ಯಗಳಿಗೆ ನನ್ನನ್ನು ಒಪ್ಪಿಸಿಕೊಡುವಾಗಲೇ ಈ ಕಾರ್ಯಗಳು ಪ್ರಾರಂಭವಾಗ್ತದೆ. ಆ ವಾಕ್ಯಗಳು ನಿನಗೆ ವಿಶ್ವಾಸವನ್ನು ತಂದು ಕೊಡುತ್ತೆ. ಆ ವಿಶ್ವಾಸದ ಮುಖಾಂತರವೇ ನೀನು ಜೀವೋದ್ಧಾರ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಅಂತೇಳಿ ದೇವರ ವಾಕ್ಯ ಹೇಳುವಂಥದ್ದು ಪ್ರಿಯರೇ. ಅದಕ್ಕೆ ನೋಡಿ, ಪ್ರಾರಂಭದಲ್ಲಿ ದೇವರು ಮಾತನಾಡಿದ್ರು, ನೀವು ವ್ಯರ್ಥವಾಗುವುದಕ್ಕೆ ನೀವು ದುಡಿಬೇಡಿ, ನೀವು ಹಾಳಾಗಿ ಹೋಗುವುದಕ್ಕಾಗಿ ಕಷ್ಟಪಡಬೇಡಿ. ನಾನು ನಿಮ್ಮನ್ನು ಕರೀತಾ ಇರುವಂಥದ್ದು, ನೀವು ಆನಂದದಿಂದ ಜೀವಿಸಬೇಕು, ನೀವು ಮೃಷ್ಟಾನ್ನವನ್ನು ತಿಂದು ಜೀವಿಸಬೇಕು, ನೀವು ವಿಶ್ರಾಂತಿಯ ಜೀವನವನ್ನು ಜೀವಿಸಬೇಕು. ಈಗ ಈ ಕಾರ್ಯ ಆಗಬೇಕು ಅಂತ ಹೇಳಿದ್ರೆ ಮತ್ತಾಯ 8:22ರಲ್ಲಿ ಯೇಸುಸ್ವಾಮಿ ಹೇಳಿದ್ರು, ಸತ್ತವರನ್ನು ಬಿಟ್ಟು ನೀನು ಹೊರಗಡೆ ಬಾ. ಸತ್ತವರು ಅಂತ ಹೇಳಿದ್ರೆ ಎಷ್ಟೇ ಅವ್ರಿಗೆ
ಬುದ್ಧಿವಾದವನ್ನು ಹೇಳಿದ್ರು ಕೂಡ, ಸತ್ಯವನ್ನು ಹೇಳಿದ್ರು ಕೂಡ ಅವರು ಏನು ಹೇಳ್ತಾರೆ, ಹಠಮಾರಿಗಳಾಗಿರ್ತಾರೆ, ಕಠಿಣ ಹೃದಯಗಳಾಗಿರ್ತಾರೆ. ಅಂಥವರನ್ನು ಬಿಟ್ಟು ಸಪ್ರೇಟ್ ಆಗಿ ನೀನೇನು ಮಾಡು, ನಿನ್ನ ಒಂದು ವೈಯಕ್ತಿಕವಾದಂಥ ಜೀವೋದ್ಧಾರಕ್ಕಾಗಿ, ರಕ್ಷಣೆಗಾಗಿ ನೀನೇನು ಮಾಡು, ಯೇಸುವನ್ನು ಹಿಂಬಾಲಿಸು. 8:22 ಮತ್ತಾಯ ಇದೆಯಾ? ಅವನಿಗೆ ಯೇಸು ಸತ್ತವರೇ ತಮ್ಮ ಸತ್ತವರನ್ನ ಸಮಾಧಿ ಮಾಡಿಕೊಳ್ಳಲಿ, ನೀನು ನನ್ನನ್ನು ಹಿಂಬಾಲಿಸು. ಅಂದರೆ ಯೇಸುವನ್ನು ನಂಬದೇ ಇರೋರು ಜೀವ ಇಲ್ಲದೇ ಇರುವವರು ಅಂತೇಳಿ ಅರ್ಥ. ಅವರನ್ನು ಬಿಟ್ಟು ಬಿಡಿ. ನಿಮ್ಮ ಜೀವೋದ್ಧಾರಕ್ಕಾಗಿ ನೀವು ಶ್ರಮ ಪಡಿ. ನಿಮ್ಮ ಜೀವೋದ್ಧಾರಕ್ಕಾಗಿ ನೀವು ಹಗಲು ರಾತ್ರಿ ಶ್ರಮ ಪಡುವಾಗ ಖಂಡಿತವಾಗಿ ಇದಕ್ಕೆ ನಿಮಗೆ ಬೆಲೆ ಇದೆ ಪ್ರಿಯರೇ. ಏಕೆಂತ ಹೇಳಿದ್ರೆ ಪರಲೋಕದಲ್ಲಿ ನಿಮ್ಮ ಆಸ್ತಿ ಪಾಸ್ತಿಯನ್ನು ಶೇಖರಿಸಿಡ್ತೀರಾ. ಈ ಒಂದು ಜೀವೋದ್ಧಾರಕ್ಕಾಗಿ ನೀವು ದುಡಿಯುವಾಗ ಇಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ ಅದು ಪರಲೋಕದ್ದು ನಿಮಗೆ ಕೊಡಲ್ಪಡುತ್ತದೆ. ಆದ್ದರಿಂದಲೇ ಯೇಸು 6:22 ಯುವಾನಲ್ಲಿ ಹೇಳಿದ್ದು, ಅಳಿದು ಹೋಗುವ ಆಹಾರಕ್ಕಾಗಿ ನೀವು ದುಡಿಯಬೇಡಿರಿ, ನಿತ್ಯವೂ ಉಳಿಯುವ ಆಹಾರಕ್ಕಾಗಿ ನೀವು ದುಡೀರಿ ಅಂತೇಳಿ ಯೇಸು ಸ್ವಾಮಿ ಇದೇ ವಿಚಾರವನ್ನು, ಇದೇ ವಿಷಯವನ್ನು ಹೇಳುವುದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದು. ಯವನ 6 ವಾಕ್ಯ 27. ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವವನ್ನು ಇಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಿಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಪಾಪಗಳನ್ನು ಕ್ಷಮಿಸುವಂಥ ಅಧಿಕಾರ ಇರೋದೊಬ್ಬರಿಗೆ ಪ್ರಿಯರೇ, ಅದು ಯೇಸು ಕ್ರಿಸ್ತರಿಗೆ ಮಾತ್ರ. ತಂದೆ ಇವತ್ತು ಅವರಿಗೆ ಅಧಿಕಾರದ ಮುದ್ರೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಿನ್ನ ಪಾಪಗಳನ್ನು ಅವರು ಕ್ಷಮಿಸಿ ನಿನ್ನನ್ನು ತನ್ನ ಮಗನು ಮಗಳು ಅಂತೇಳಿ ಖಾತರಿಯಾಗಿ ಪಡಿಸಿಕೊಳ್ಳೋದಕ್ಕಾಗಿ ಪವಿತ್ರಾತ್ಮನೆಂಬ ಮುದ್ರೆಯನ್ನು ನಿಮಗೆ ಒತ್ತಿ ನಿಮ್ಮನ್ನು ಸಂಪೂರ್ಣವಾಗಿ ಲೋಕದಿಂದ ಬೇರ್ಪಡಿಸಿ ತನ್ನ ಒಂದು ಯಾಜಕ ಸೇವೆಗೆ, ತನ್ನ ಒಂದು ಸ್ವಕೀಯ ಜನಾಂಗವಾಗಿ, ಪವಿತ್ರ ಪ್ರಜೆಗಳಾಗಿ ಅವರು ನಿಮ್ಮನ್ನು ಸೇರಿಸ್ಕೊಳ್ಳೋದಕ್ಕಾಗಿ ಪ್ರತಿ ದಿನವೂ ತನ್ನ ವಾಕ್ಯಗಳ ಮುಖಾಂತರ ಅವರು ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಅಳಿದು ಹೋಗುವಂಥ ಆಹಾರಕ್ಕಾಗಿ ಅದರಿಂದೇನೆ ಹೋಗಬೇಡಿ. ಇದರ ಅರ್ಥ ನೀವು ದುಡಿಬೇಡಿ, ಸಂಪಾದನೆ ಮಾಡಬೇಡಿ ಅಂತೇಳಿ ಅಲ್ಲ. ಪೌಲರು ಹೇಳ್ತಾರೆ, ನೀವು ಹೊಟ್ಟೆ ತುಂಬ ತಿಂದು ಕಣ್ತುಂಬ ಮಲಗುವಷ್ಟು ಜಾಗ ಇದೆಯಾ, ಕೆಲಸ ಇದೆಯಾ, ಊಟ ಇದೆಯಾ, ಸಾಕು. ಆದರೆ ಭಕ್ತಿಯಲ್ಲಿ ಶ್ರೀಮಂತರಾಗಿರುವುದನ್ನು ಕಲ್ತ್ಕೊಳ್ಳಿ. ಯೇಸು ಕ್ರಿಸ್ತನ ಜೊತೆಯಲ್ಲಿ ನಡೆಯೋದನ್ನು ಕಲ್ತ್ಕೊಳ್ಳಿ. ಈ ಮುಂಜಾನೆ ಮನ್ನದ ಉದ್ದೇಶ ಇದೆ ಪ್ರೇರೆ, ಈ ಪ್ರಾರ್ಥನೆ ಉದ್ದೇಶ ಇದೆ. ಇವತ್ತು ಯೇಸು 6:62 ಯವನಲ್ಲಿ ಹೇಳಿದ ಹಾಗೆ ಸಜೀವ ಕೊಡುವಂಥದ್ದು ದೇವರ ಆತ್ಮ ಮಾತ್ರ, ನರಮಾಂಸದಿಂದ ಏನೂ ಆಗದು. ನಾನು ನಿಮ್ಮೊಡನೆ ಆಡಿದಂಥ ಮಾತುಗಳು ನಿಮಗೆ ಜೀವದಾಯಕ ದೇವರನ್ನು ತರುತ್ತದೆ. ಅದಾಗಲಿ ಅಂತೇಳಿ ನಾವೆಲ್ಲರೂ ಕೂಡ ಒಮ್ಮೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಕರ್ತರಾದ ಯೇಸುವೆ, ಈ ಸಮಯದವರೆಗೂ ನೀವು ನಿಮ್ಮ ವಾಕ್ಯಗಳ ಮುಖಾಂತರ ನಮ್ಮೊಡನೆ ಮಾತನಾಡಿದ್ದೀರಿ ಅಪ್ಪ. ಪ್ರಭು ಯೇಸುವೆ, ಅಳಿದು ಹೋಗುವ ಆಹಾರಕ್ಕಾಗಿ ನೀವು ದುಡಿಯಬೇಡಿ ಅಂತೇಳಿ ಹೇಳಿದ್ದೀರಿ. ಆದರೆ ನಮಗೆ ಕೊಟ್ಟಂಥ ಈ ಒಂದು ಆಯುಷ್ಕಾಲವನ್ನು ಕೇವಲ ಈ ಲೋಕವನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ, ಈ ಲೋಕದ ಜ್ಞಾನವನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ನಾವು ಪೂರ್ತಿಯಾಗಿ ನಮ್ಮನ್ನೇ ಡೆಡಿಕೇಶನ್ ಮಾಡಿ ಕೊಟ್ಬಿಟ್ಟಿದ್ದೀವಿ. ಇವತ್ತು ಇಡೀ ಲೋಕಕ್ಕೆ ನಾವು ನಮ್ಮನ್ನೇ ಸರೆಂಡರ್ ಆಗಿ ಮಾಡಿಕೊಂಡಿದ್ದೀವಿ ಅಪ್ಪ. ಖಂಡಿತವಾಗಿ ಈ ಲೋಕ ನಾವು ಬಿಟ್ಟು ಹೋಗುವಾಗ ಏನನ್ನು ಕೂಡ ನಾವು ತೆಗೆದುಕೊಂಡು ಹೋಗೋದಿಲ್ಲ. ನಾವು ಕ್ರಿಸ್ತ ಯೇಸು ಇಲ್ಲದೆ ಹೋಗುವಾಗ ನಮ್ಮ ಆತ್ಮಗಳು ನಾಶವಾಗಿ ಹೋಗ್ತದೆ, ನರಕಕ್ಕೆ ಹೋಗ್ತದಪ್ಪ. ಆದ್ದರಿಂದ ನಮಗಿರುವಂಥ ಕೆಲವು ಈ ವರ್ಷಗಳಾದರೂ ಆ ವರ್ಷಗಳಲ್ಲಿ ನಾವು ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವೋದ್ಧಾರವನ್ನು ಹೊಂದಿಕೊಂಡು ನೀವು ಕೊಡುವಂತಹ ಆ ಒಂದು ನಿತ್ಯ ಜೀವವನ್ನು ನಮ್ಮದಾಗಿಸಿಕೊಂಡು ಎಲ್ಲ ಪಾಪಗಳನ್ನು ಸ್ವಾಮಿ ನೀವು ಹೇಳಿದ್ದೀರಿ, ನೀವು ತಿಳಿಯದೆ ಮಾಡಿದಂಥ ಎಲ್ಲ ಒಂದು ಪಾಪಗಳನ್ನು ದೇವರು ಲೆಕ್ಕಿಸುವುದಿಲ್ಲ. ನೀವು ಶುಭ ಸಂದೇಶವನ್ನು ಕೇಳಿ ವಿಶ್ವಾಸವಿಡುವುದರ ಮುಖಾಂತರ ನಿಮ್ಮ ಎಲ್ಲ ಲೆಕ್ಕವಿಲ್ಲದ ಪಾಪಗಳನ್ನು ದೇವರು ತನ್ನ ಒಂದು ಜ್ಞಾನದಿಂದ, ತನ್ನ ಆಲೋಚನೆಯಿಂದ ತೆಗೆದು ಹಾಕ್ತಾರೆ. ತನ್ನ ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನೀವು ವಿಶ್ವಾಸವಿಟ್ಟಿದ್ದರಿಂದ ಅವರ ರಕ್ತ ನಿಮ್ಮೆಲ್ಲ ಪಾಪಗಳನ್ನು, ಅಪರಾಧಗಳನ್ನು ತೊಳೆದು ಶುದ್ಧೀಕರಿಸುತ್ತದೆ. ನಿಮ್ಮನ್ನು ದೇವರ ಮಗನು ಮಗಳ ಎಂಬ ಅಧಿಕಾರವನ್ನು ಕೊಟ್ಟು ದೇವರನ್ನು, ಕ್ರಿಸ್ತ ಯೇಸುವನ್ನು ಪುನರುತ್ಥಾನಗೊಳಿಸಿದಂಥ ಅದೇ ಒಂದು ಅಪ್ಪ ತಂದೆ
ಎಂದು ಕರೆಯುವಂಥ ಆತ್ಮವನ್ನು ಕೊಟ್ಟು ಅವರನ್ನು ಹೊಸ ಜೀವನದಲ್ಲಿ ನಡೆಸುತ್ತಾರೆ ಎಂಬ ವಾಕ್ಯಗಳು ನಮಗೆ ನೀವು ಹೇಳಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಅಪ್ಪ. ಈ ಸಮಯದಲ್ಲಿ ಯಾರೆಲ್ಲ ಕರ್ತನೆ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ದಾರೋ ಅವರನ್ನು ಆಶೀರ್ವದಿಸಿರಿ. ಯಾರೆಲ್ಲ ಆತ್ಮ ಭಾರದೊಂದಿಗೆ ಯಾರಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೋ ಅವ್ರಿಗೂ ಕೂಡ ಈ ಶುಭ ಸಂದೇಶ ತಲುಪುವಂತ ಆಗಲಿ ಕರ್ತನೆ. ಈ ವಾಕ್ಯವೆಂಬ ಮನ್ನ ಒಬ್ಬೊಬ್ಬರಿಗೂ ಕೂಡ ತೃಪ್ತಿಯನ್ನು ತಂದು ಕೊಡಲಿ ಅಪ್ಪ. ಈ ವಾಕ್ಯವೆಂಬ ಮನ್ನ ಮೃಷ್ಟಾನದಿಂದ ನಮ್ಮನ್ನು ತುಂಬುವುದಾಗಿ ನಿಮ್ಮ ವಾಕ್ಯ ಹೇಳುತ್ತದಪ್ಪ. ಪ್ರಭು ಯೇಸುವೆ, ಇನ್ನು ಮುಂದೆ ನಾವು ಆಹಾರವಲ್ಲದಕ್ಕೆ ನಮ್ಮ ಕಷ್ಟಾರ್ಜಿತವಾದಂತಹ ಒಂದು ಜೀವನವನ್ನು ನಾವು ವ್ಯಯ ಮಾಡುವುದಿಲ್ಲ, ವ್ಯರ್ಥ ಮಾಡುವುದಿಲ್ಲ. ಪ್ರಭು ಯೇಸುವೆ, ವೇಸ್ಟ್ ಆಗಿ ನಮ್ಮ ಒಂದು ದಿನಗಳನ್ನು ನಾವು ಇನ್ನು ಕಳೆಯುವುದಿಲ್ಲಪ್ಪ. ಈ ಜೀವಿತ ಕಾಲ ಸ್ವಾಮಿ ಇನ್ನು ಮುಂದೆ ನಿಮಗಾಗಿಯೇ ಕರ್ತನೆ ಒಂದು ಒಳ್ಳೆ ನಿರ್ಧಾರವನ್ನು ಮಾಡಿ ಪ್ರಿಯರೇ, ಇನ್ನು ಮುಂದೆ ನಾನು ಜೀವಿಸುವುದಾದರೆ ಯೇಸುವಿಗಾಗಿ ಅಂತೇಳಿ ಹೇಳಿ ಸಂತ ಪೌಲರು ಹೇಳುತ್ತಾರೆ, ಈ ಕ್ರಿಸ್ತ ಯೇಸುವಿನಲ್ಲಿ ನೀನು ವಿಶ್ವಾಸವಿಟ್ಟು ಅವರನ್ನು ದೇವರಾಗಿ ನೀನು ಅಂಗೀಕರಿಸಿರುವುದರಿಂದ ಇನ್ನು ಜೀವಿಸುವವನು ನಾನಲ್ಲ, ನನ್ನಲ್ಲಿ ಯೇಸು ಜೀವಿಸ್ತಾರೆ ಎಂಬ ಆ ಒಂದು ಕನ್ವಿಕ್ಷನ್ ನಿನ್ನೊಳಗಡೆ ಇರುವುದಾಗಿದ್ದರೆ ನೀನು ಹೇಳು, ಇನ್ನು ಜೀವಿಸುವವನು ನಾನಲ್ಲ, ಸತ್ತು ಪುನರುತ್ಥಾನಗೊಂಡ ಯೇಸು ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಾರಲ್ಲ, ಆ ಪವಿತ್ರ ಆತ್ಮನ ಮುಖಾಂತರ ನನ್ನನ್ನು ಆ ಯೇಸು ನಡೆಸ್ತಾರೆ ಎಂಬ ಒಂದು ಸತ್ಯವನ್ನು ನಾವು ಮನಗಂಡು ಅದರಲ್ಲಿ ನಾವು ಜೀವಿಸುವಂತಾಗಲಿ. ಪವಿತ್ರಾತ್ಮರೇ ಸಹಾಯ ಮಾಡಿರಿ, ಶಕ್ತಿ ಕೊಡಿರಿ, ಬಲಪಡಿಸಿರಿ. ಈ ಬಲಹೀನವಾದಂಥ ನಶ್ವರವಾದ ಶರೀರಗಳಿಗೂ ಜೀವ ಕೊಡುವ ದೇವರಾತ್ಮರೇ ಒಬ್ಬೊಬ್ಬರನ್ನು ಬಲಪಡಿಸಿರಿ, ಒಬ್ಬೊಬ್ಬರನ್ನು ಬಲಪಡಿಸಿರಿ. ಇನ್ನು ಮುಂದಿನ ದಿನಗಳಲ್ಲಿ ಸ್ವಾಮಿ ಇನ್ನೂ ಹೆಚ್ಚು ಆತ್ಮಗಳು ನಿಮಗೆ ಆದಾಯವಾಗುವಂತೆ ಒಬ್ಬೊಬ್ಬರು ಶ್ರಮ ಪಡಲಿ, ವಿಶ್ವಾಸಿಗಳು ಒಬ್ಬೊಬ್ಬರು ನಿಮಗಾಗಿ ದುಡಿಯಲಿ. ಅಪ್ಪ ದೇವರ ಪುತ್ರನೇ, ನೀವಿರುವಲ್ಲಿ ಜೀವ ಇದೆ ಎಂಬ ಸತ್ಯ ಒಬ್ಬೊಬ್ಬರಿಗೂ ಮನಗಾಣಿಸುವಂತೆ ಮಾಡಿರಿ ದೇವರೇ. ಒಬ್ಬೊಬ್ಬರ ಕಲ್ಲಾದ ಹೃದಯಗಳನ್ನು ತೆರೆದುಕೊಡಿರಿ. ಈ ಮುಂಜಾನೆಯ ಮನ್ನಾ ಪ್ರಾರ್ಥನೆ ಅನೇಕ ಕುಟುಂಬಗಳಿಗೆ ತಲುಪಲಿ ಸ್ವಾಮಿ. ಅನೇಕ ಆತ್ಮಗಳು ಸತ್ಯವನ್ನು ಅರ್ಥ ಮಾಡಿಕೊಳ್ಳಲಿ. ಅನೇಕ ವ್ಯಕ್ತಿಗಳು ತಾವು ದುಡಿಯುವಂತಹ ತಮ್ಮ ಜೀವನ, ಆ ಜೀವನ ಕೊಟ್ಟವರು ಯಾರು ಎಂಬ ಸತ್ಯವನ್ನು ಒಬ್ಬೊಬ್ಬರು ಅರಿತುಕೊಳ್ಳುವಂತಾಗಲಿ ಯೇಸು ನಾಮದಲ್ಲಿ. ಈ ಎಲ್ಲಾ ಪ್ರಾರ್ಥನೆಗಳನ್ನು ತಂದೆಯಾದ ದೇವರೇ, ನಿಮ್ಮ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಕೇಳಿಬೇಡಿ ಹೊಂದಿಕೊಂಡಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ, ಎಂದಿಗೂ ಎಂದೆಂದಿಗೂ ಯೇಸು ಕ್ರಿಸ್ತರೇ ನಮ್ಮ ಪ್ರಭು. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲವೂ ತ್ರೈಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.